ಎಲ್ಲರಿಗೂ ನಮಸ್ತೆ. ಎಲ್ಲ ಸಹೃದಯ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ, ಸುಸ್ವಾಗತ. ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಕನ್ನಡ ಪಾಠಕ್ಕೆ ಸಂಬಂಧಪಟ್ಟಂತ ಶ್ರೇಷ್ಠ ಭಾರತೀಯ ಚಿಂತನೆಗಳು ಅನ್ನುವ ವಿಷಯದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಈ ಪಾಠವನ್ನು ಅಧ್ಯಯನದ ದೃಷ್ಟಿಯಿಂದ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ. ಭಾಗ 1, 2 ಮತ್ತು 3. ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಮತ್ತು ಉದಾಹರಣೆಗಳಿರುತ್ತವೆ. ಭಾಗ 3ರಲ್ಲಿ ಶ್ರೇಷ್ಠ ಭಾರತೀಯ ಚಿಂತನೆಗಳು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಇರುತ್ತವೆ. ಹಾಗಾದ್ರೆ ತಡ ಯಾಕೆ, ಪಾಠಕ್ಕೆ ಮುಂದುವರೆದು ಬಿಡೋಣ. ನೋಡೋಣ ಏನಿದೆ. ಸನ್ಮಾನ್ಯರು, ಇವರು ಈ ಪಾಠದ ಲೇಖಕರು. ಸಾಹೇಬರ ಹೆಸರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ. ಅವರು ಕೋಲಾರದವರು. ಅವರ ತಾಯಿ ತಂದೆಯವರು ಅಲಮೇಲಮ್ಮ ಮತ್ತು ಶಂಕರನಾರಾಯಣ ಅಯ್ಯರ್. ಬಿಇ, ಎಂಎಸ್ಸಿ, ಎಂಎ ಮತ್ತು ಡಿಲಿಟ್ ಪದವೀಧರರಾದ ಗಣೇಶ್ ಅವರು ಇದುವರೆಗೆ 1200ಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನು, 5 ಶತಾವಧಾನಗಳನ್ನು ನಡೆಸಿದ್ದಾರೆ. ಕನ್ನಡ, ತೆಲುಗು, ಸಂಸ್ಕೃತ, ಪ್ರಾಕೃತ, ಪಾಲಿ ಮೊದಲಾದ ಭಾರತೀಯ ಭಾಷೆಗಳಲ್ಲಿ ಪರಿಣತಿ ಗಳಿಸಿರುವ ಇವರು ಗ್ರೀಕ್ ಮೊದಲಾದ ಪಾಶ್ಚಾತ್ಯ ಭಾಷೆಗಳ ಪರಿಚಯವನ್ನು ಹೊಂದಿದ್ದಾರೆ. ಶ್ರೇಷ್ಠ ಭಾರತೀಯ ಚಿಂತನೆಗಳು ಪಾಠದ ಲೇಖಕರು ಡಾಕ್ಟರ್ ಆರ್ ಗಣೇಶ್. ಇವರನ್ನ ಶತಾವಧಾನಿ ಅನ್ನೋ ಹೆಸರಿನಿಂದನೂ ಗುರುತಿಸ್ತಾರೆ, ಅನ್ನೋ ಬಿರುದಿನಿಂದನೂ, ಅನ್ನುವ ವಿಶೇಷತೆಯಿಂದನೂ ಇವರನ್ನ ಗುರುತಿಸ್ತಾರೆ. ಹಾಗಾಗಿ ಹೆಸರಿಗೆ ಮುಂಚೆ ಶತಾವಧಾನಿ ಅನ್ನುವಂತಹ ವಿಶೇಷಣವನ್ನ ಸೇರಿಸಿಕೊಂಡು ಅವರಿಗೆ ಗೌರವ ಕೊಡುವ ಉದ್ದೇಶದಿಂದ ಈ ಹೆಸರನ್ನ ಹೇಳ್ಕೊಳ್ಳಲಾಗುತ್ತೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ವಿಶೇಷ ಅಂದ್ರೆ ಇವರು ಕೋಲಾರದವರು. ಏನ್ ಬೆಂಗಳೂರು ಹತ್ರ ಇದೆ ಕೋಲಾರ. ನಾವು ಅವಾಗವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ಲೇಖಕರಿದ್ದಾರೆ, ಭಾರತದ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಇಂತಿಂತ ಲೇಖಕರಿದ್ದಾರೆ. ಕರ್ನಾಟಕ ಮಟ್ಟದಲ್ಲೂ ಕೂಡ ಅವರನ್ನ ಸರಿ ಸಮಾನವಾಗಿ ಕಾಣುವಂತಹ ಲೇಖಕರು ಇದ್ದಾರೆ. ಅವರಿಗೆ ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಲೇಖಕರ ವಿದ್ವತ್ತಿಗೂ ಕಡಿಮೆ ಇಲ್ಲದಂತಹ ವಿದ್ವತ್ಪೂರ್ಣ ವ್ಯಕ್ತಿತ್ವ ಉಳ್ಳಂತಹ ಮಹಾನ್ ವ್ಯಕ್ತಿಗಳು ಕರ್ನಾಟಕದಲ್ಲಿ, ಕನ್ನಡದಲ್ಲೂ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆಯ ವಿಶೇಷ. ಸಾಹೇಬ್ರದು ಕೋಲಾರ ಜಿಲ್ಲೆ, ಬೆಂಗಳೂರು ಹತ್ರ ಇದೆ. ಅವರ ತಾಯಿ ಹೆಸರು ಅಲಮೇಲಮ್ಮ ಅಂತ ಹೇಳ್ಬಿಟ್ಟು, ಮತ್ತು ತಂದೆಯವರು ಶಂಕರನಾರಾಯಣ ಅಯ್ಯರ್. ಇವರ ಹೊಟ್ಟೆಯಲ್ಲಿ ಪುಣ್ಯ ಗರ್ಭ ಅಂತ ಏನ್ ಹೇಳ್ತೀವಿ, ಇವರು ಪುಣ್ಯ ವ್ಯಕ್ತಿ. ಅವ್ರ ಗರ್ಭದಲ್ಲಿ ಹುಟ್ಟಿದ್ರು, ಪುಣ್ಯ ಗರ್ಭದಲ್ಲಿ ಇವರು ಹುಟ್ಟಿದ್ರು. ಒಟ್ಟು ಕರ್ನಾಟಕಕ್ಕಂತೂ ಇವರೊಂದು ಗಿಫ್ಟ್, ಒಂದು ಕಾಣಿಕೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇವರ ವಿದ್ಯಾಭ್ಯಾಸಕ್ಕೆ ಬಂದ್ರೆ ಬಿಇ ಮಾಡಿದರೆ, ಎಂಎಸ್ಸಿ ಮಾಡಿದರೆ, ಎಂಎ ಮಾಡಿದರೆ ಮತ್ತು ಡಿಲಿಟ್ ಮಾಡಿದರೆ. ಯಾವುದು ಒಂದಕ್ಕೊಂದಕ್ಕೆ ಹೋಲಿಕೆನೇ ಆಗಲ್ಲ. ಬಿ ಅಂದ್ರೆ ಅದು ಇಂಜಿನಿಯರಿಂಗು, ಬ್ಯಾಚುಲರ್ ಆಫ್ ಇಂಜಿನಿಯರ್. ಆಮೇಲೆ ಎಂಎಸ್ಸಿ ಮಾಡ್ತಾರೆ. ಎಂಎಸ್ಸಿಗೂ ಬಿಇಗೂ ಅಲ್ಪ ಸ್ವಲ್ಪ ಸಂಬಂಧ ಇದ್ರು ಅದೇ ಬೇರೆ ಕೋರ್ಸು, ಇದೇ ಬೇರೆ ಕೋರ್ಸು. ಆಮೇಲೆ ಸೈನ್ಸ್ ಮಾಡಿ ಎಂಎ ಮಾಡ್ತಾರೆ, ಆರ್ಟ್ಸ್ ಅಲ್ಲ. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೈ ಆಡಿಸ್ತಾರೆ. ನನಗೆ ಇಂಜಿನಿಯರಿಂಗ್ ಅಲ್ಲೂ ನಾಲೆಜ್ ಬೇಕು, ಸೈನ್ಸ್ ಅಲ್ಲೂ ನಾಲೆಜ್ ಬೇಕು, ಆರ್ಟ್ಸ್ ಅಲ್ಲೂ ನಾಲೆಜ್ ಬೇಕು ಅಂತ. ಅದಾದ್ಮೇಲೆ ಒಂದು ವಿಶೇಷವಾಗಿರಂತಹ ಉಪಾಧಿ ಅಥವಾ ಬಿರುದು, ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಏನ್ ಹೇಳ್ತೀವಿ, ಅದು ಡಿಲಿಟ್, ಡಾಕ್ಟರ್ ಆಫ್ ಲಿಟರೇಚರ್. PhD ಗಿಂತನೂ ಡಾಕ್ಟರ್ ಆಫ್ ಫಿಲಾಸಫಿ ಅನ್ನೋದೊಂದು ಏನಿದೆ ಡಿಗ್ರಿ ಅಂತ ಅಂದ್ಕೊಳ್ತೀವಿ, ಅದಕ್ಕಿಂತ ಉನ್ನತ ಮಟ್ಟದ ರೆಸ್ಪೆಕ್ಟ್, ಗೌರವ, ಬೆಲೆ ಇರತಕ್ಕಂಥದ್ದು ಡಿಲಿಟ್ಗೆ ಅಂತ ವಿದ್ವಾಂಸರ ಅಭಿಪ್ರಾಯ, ಅವ್ರ ಹೇಳಿಕೆ ಇದು. ಇವೆಲ್ಲದನ್ನ ನೋಡ್ಕೊಂಡ್ಬಿಟ್ಟು, ಇವೆಲ್ಲದನ್ನ ಕಲ್ತ್ಕೊಂಡು, ಅಂದ್ರೆ ಇಷ್ಟು ವಿದ್ಯಾರ್ಹತೆ ಇದೆ ಅಂತಂದ್ರೆ ಹೇಳೋದೇ ಬೇಡ, ಪಾಂಡಿತ್ಯ ಇದ್ದೇ ಇರ್ತದೆ. ಸನ್ಮಾನ್ಯರು ಇದುವರೆಗೆ 1200ಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನ, 5 ಶತಾವಧಾನಗಳನ್ನ ನಡೆಸಿದ್ದಾರೆ, ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಶತಾವಧಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಅಷ್ಟಾವಧಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಅವ್ರ ಬಗ್ಗೆ ಏನ್ ಹೇಳೋದು ಅಲ್ವಾ. ಮುಂದೆ ನೋಡಿದ್ರೆ ಏನಪ್ಪಾ ಇವ್ರ ವ್ಯಕ್ತಿತ್ವ ಏನಿದು, ಎಂತಹ ಮೇರು ವ್ಯಕ್ತಿತ್ವ ಅಂತ ಅನ್ಸುತ್ತೆ. ಕನ್ನಡ, ತೆಲುಗು, ಸಂಸ್ಕೃತ, ಪ್ರಾಕೃತ, ಪಾಲಿ ಮೊದಲಾದ ಭಾರತೀಯ ಭಾಷೆಗಳಲ್ಲಿ
ಪರಿಣತಿ ಗಳಿಸಿರುವ ಇವರು ಗ್ರೀಕ್ ಮೊದಲಾದ ಪಾಶ್ಚಾತ್ಯ ಭಾಷೆಗಳ ಪರಿಚಯವನ್ನು ಹೊಂದಿದ್ದಾರೆ. ಕರ್ನಾಟಕದಲ್ಲಿದ್ದರೆ ಕನ್ನಡ ಗೊತ್ತು ಅಂತ ಅಂದ್ಕೊಳ್ಳೋಣ. ತೆಲುಗು, ಕೋಲಾರ ಸುತ್ತಮುತ್ತ ಇರೋರು ಸಾಮಾನ್ಯ ತೆಲುಗು ಮಾತಾಡ್ತಾರೆ ಅಷ್ಟೇನೆ. ತೆಲುಗು ಸಾಹಿತ್ಯ ಓದೋದು, ಆ ಭಾಷೆಯ ಬಗ್ಗೆ ಪ್ರೌಢಿಮೆಯನ್ನು ಗಳಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಆಮೇಲೆ ಸಂಸ್ಕೃತ ನಾವು ಅತ್ಯಂತ ಕಷ್ಟವಾದ ಭಾಷೆ, ಅಳಿದು ಹೋಗುವಂತಹ ಭಾಷೆ ಅಂತ ಕರೀತಾ ಇದೀವಿ, ಅದು ಅಳಿದು ಹೋಗುವಂತಹ ಭಾಷೆ ಆಗಲ್ಲ. ಇಂತಹ ಶ್ರೇಷ್ಠ ವ್ಯಕ್ತಿಗಳ ಕೈಗೆ ಸಿಕ್ಬಿಟ್ಟು ಅದು ತನ್ನ ಉತ್ಕೃಷ್ಟ ಪರಂಪರೆಯನ್ನ ಹಾಗೆಯೇ ಮುಂದುವರಿಸಿಕೊಳ್ತಾ ಬರುತ್ತೆ. ಇದರ ಹಿಂದಿದ್ದಂತಹ ಭಾಷೆ ಪ್ರಾಕೃತ, ಪಾಳಿ, ನಮ್ಗೆ ಬೌದ್ಧ ಗ್ರಂಥಗಳು ದೊರೀತವೆ, ಆ ಭಾಷೆಯಲ್ಲಿ ಕೂಡ, ಪ್ರಾಕೃತ ಪಾಳಿ ಭಾಷೆಯಲ್ಲಿ ಕೂಡ ಇವರಿಗೆ ವಿದ್ವತ್ತಿದೆ, ಪರಿಣತಿಯನ್ನ ಗಳಿಸಿದ್ದಾರೆ. ಇಷ್ಟೆಲ್ಲ ಗ್ರೀಕ್ ಭಾಷೆಯಲ್ಲಿ ಕೂಡ, ಪಾಶ್ಚಾತ್ಯ ಭಾಷೆ ಅಂತ ಕರಿತೀವಿ ಗ್ರೀಕು, ರೋಮನ್ ಅನ್ನ, ಆ ಭಾಷೆಯಲ್ಲಿ ಕೂಡ ಇವರಿಗೆ ಪರಿಚಯ ಇದೆ. ಆ ಭಾಷೆಗಳ ಮಹತ್ವವನ್ನು ತಿಳ್ಕೊಂಡಿದ್ದಾರೆ, ಆ ಭಾಷೆಗಳ ಬಗ್ಗೆ ಜ್ಞಾನ ಕೂಡ ಇದೆ ಅಂತ. ಇಂತಹ ಶ್ರೇಷ್ಠ ವ್ಯಕ್ತಿ ಬರೆದಿದ್ದಾರೆ ಅಂದಮೇಲೆ ಶ್ರೇಷ್ಠ ಚಿಂತನೆಗಳೇ ಈ ಪಾಠದಲ್ಲಿ ಇದ್ದೇ ಇರ್ತಾವಲ್ವಾ. ಅಂತಹ ಶ್ರೇಷ್ಠ ಚಿಂತನೆಗಳನ್ನ ನೋಡ್ತಾ ಹೋಗೋಣ. ಇದನ್ನ ಕೇವಲ ಕಲಿಯೋದಕ್ಕಲ್ಲ, ನಮ್ಮದಾಗಿಸ್ಕೊಳ್ತಾ ಹೋಗೋಣ. ಮಾರ್ಕ್ಸ್ಗಾಗಿ ಓದೋದು ಒಂದು ಕಡೆ, ಬದುಕಿಗಾಗಿ ಓದೋದು ಒಂದು ಕಡೆ. ವಿದ್ಯಾರ್ಥಿಗಳಾಗಿ, ಶಿಕ್ಷಕರಾಗಿ ನಾವಿದನ್ನ ಪಾಠ ಮಾಡೋದು ಅಥವಾ ಓದೋದು ಯಾವುದಕ್ಕಾಗಿ? ಎರಡಕ್ಕೂ, ಬದುಕಿಗಾಗಿನೂ ಹೌದು, ತಿಳ್ಕೊಳ್ಳೋಕ್ಕಾಗಿನೂ ಹೌದು. ಹಾಗಾದ್ರೆ ಮುಂದಕ್ಕೆ ಹೋಗ್ಬಿಡೋಣ, ಏನಿದೆ ನೋಡೋಣ. ಸಾಹಿತ್ಯ, ಕಲೆ, ಸಂಸ್ಕೃತಿ ಮೊದಲಾದ ವಿಷಯಗಳನ್ನು ಕುರಿತು ಸಾವಿರಾರು ಗಂಟೆ ಉಪನ್ಯಾಸಗಳನ್ನ ಮಾಡಿದ್ದಾರೆ. 60ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದಾರೆ. ಆರ್ಷ ಕಾವ್ಯಗಳ ನುಡಿ ಬೆಡಗು, ಷಡ್ ದರ್ಶನ ಸಂಗ್ರಹ, ಭಾರತೀ ಲೋಚನ, ಬ್ರಹ್ಮಪುರಿಯ ಭಿಕ್ಷುಕ, ನಿತ್ಯ ನೀತಿ, ಭಾರತೀಯ ಕ್ಷಾತ್ರ ಪರಂಪರೆ, ಕಲಾ ಕೌತುಕ ಇವು ಅವರ ಕನ್ನಡ ಕೃತಿಗಳು. ಮಣ್ಣಿನ ಕನಸು ಇವರು ಬರೆದಿರತಕ್ಕಂಥ ವಿಶಿಷ್ಟ ಕಾದಂಬರಿ. ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಮಹಾಪ್ರಬಂಧಕ್ಕೆ ಹಂಪಿ ವಿಶ್ವವಿದ್ಯಾಲಯವು ತನ್ನ ಪ್ರಥಮ ಡಿಲಿಟ್ ಪದವಿಯನ್ನು ನೀಡಿತು. ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳಲ್ಲೂ ಇವರು ಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಾದರಾಯಣ ವ್ಯಾಸ ಸಮ್ಮಾನವೇ ಮೊದಲಾದ ಅನೇಕ ಪ್ರಶಸ್ತಿಗಳು ಇವರನ್ನ ಅಲಂಕರಿಸಿವೆ. ಸಾಹಿತ್ಯದ ಬಗ್ಗೆ ಇವರಿಗೆ ಗೊತ್ತಿದೆ, ಕಲೆಯ ಬಗ್ಗೆ ಗೊತ್ತಿದೆ, ಸಂಸ್ಕೃತಿ ಬಗ್ಗೆ ಗೊತ್ತಿದೆ. ಇದನ್ನೆಲ್ಲದನ್ನ ತಿಳ್ಕೊಂಡ್ಬಿಟ್ಟು ಯಾವ ಪ್ರೋಗ್ರಾಮ್ ಅಲ್ಲಿ ಅವರನ್ನ ಆಹ್ವಾನಿಸಿರ್ತಾರೆ ಅಲ್ಲಿ ಸಾವಿರಾರು ಗಂಟೆಗಳ ಕಾಲ ಉಪನ್ಯಾಸ ನೀಡಿದ್ದಾರೆ. ಅಂದ್ರೆ ಅವರ ವಾಕ್ಪಟುತ್ವ, ಅದರ ಜೊತೆಗೆ ಅವರು ಗಳಿಸಿರ್ತಕ್ಕಂಥ ವಿದ್ವತ್ತಿನ ಅಮೌಂಟ್, ಮೊತ್ತ ಯಾವ ಮಟ್ಟದಾಗಿರ್ಬೇಕು. ಯಾಕಂತಂದ್ರೆ ಅರ್ಧ ಗಂಟೆ ಮಾತಾಡೋದೇ ಕಷ್ಟ, ಸಾವಿರಾರು ಗಂಟೆ ಬೇರೆ ಬೇರೆ ಕಡೆ ಮಾತಾಡ್ಬೇಕಾದ್ರೆ ಒಂದೇ ವಿಷಯವನ್ನು ಮಾತಾಡೋದಕ್ಕಾಗೋದಿಲ್ಲ. ಬೇರೆ ಬೇರೆ ವಿಷಯದ ಬಗ್ಗೆ ಬೇರೆ ಬೇರೆ ರೀತಿಯಾಗಿನೇ ವ್ಯಾಖ್ಯಾನ, ವಿವರಣೆ ಕೊಡ್ತಾ ಹೋಗ್ಬೇಕು. ಹಾಗಾದ್ರೆ ಮಾತ್ರ ಯಾರಾದ್ರೂ ಸ್ವಾಗತವನ್ನ ಮಾಡ್ತಾರೆ. ಹಾಗೆ ಅವರನ್ನ ಕರೀತಾರೆ, ಬನ್ನಿ ನಮ್ಮಲ್ಲಿ ಉಪನ್ಯಾಸ ಕೊಡಿ ಅಂತ ಸಾವಿರಾರು ಗಂಟೆ ಉಪನ್ಯಾಸ ಮಾಡಿದಾರಂದ್ರೆ ಎಂತಹ ವಿದ್ವತ್ಪೂರ್ಣ ಪ್ರೌಢಿಮೆ ಇರಬೇಕು. 60ಕ್ಕೂ ಹೆಚ್ಚು ಗ್ರಂಥಗಳನ್ನ ರಚಿಸಿದ್ದಾರೆ ಇವರು ಅಂತ. ಅದರಲ್ಲಿ ಇವರು ಕನ್ನಡ ಗ್ರಂಥಗಳು ಇದಾವೆ. ಆರ್ಷ ಕಾವ್ಯಗಳ ನುಡಿ ಬೆಡಗು, ಷಡ್ ದರ್ಶನ ಸಂಗ್ರಹ, ಭಾರತೀಯ ಲೋಚನ, ಬ್ರಹ್ಮಪುರಿಯ ಭಿಕ್ಷುಕ, ನಿತ್ಯ ನೀತಿ, ಭಾರತೀಯ ಕ್ಷಾತ್ರ ಪರಂಪರೆ, ಕಲಾ ಕೌತುಕ ಇವು ಕನ್ನಡದಲ್ಲಿ ತಾವುಗಳು ಬರೆದಿರ್ತಕ್ಕಂತಹ ಕೃತಿಗಳು. ಇದರ ನಂತರ ಒಂದು ವಿಶೇಷವಾದ ಕಾರ್ಯ ಅಂದ್ರೆ ಮಣ್ಣಿನ ಕನಸು. ಇವರು ಬರೆದಿರುವಂತಹ ವಿಶಿಷ್ಟ ಕಾದಂಬರಿ. ಕನ್ನಡದಲ್ಲಿ ಅವಧಾನ ಕಲೆ ಅನ್ನುವಂತಹ ಅವರ ಮಹಾಪ್ರಬಂಧಕ್ಕೆ ಹಂಪಿ ಯೂನಿವರ್ಸಿಟಿ ಅಂತ ಏನ್ ಕರೀತೀವಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಥವಾ ಕನ್ನಡ ವಿಶ್ವವಿದ್ಯಾನಿಲಯ, ಅವರು ಪ್ರಪ್ರಥಮ ಡಿಲಿಟ್ ಪದವಿಯನ್ನ ಸಾಹೇಬರಿಗೆನೆ ಕೊಡ್ತಾರೆ. ಮೊದಲ ಡಿಲಿಟ್ ಪದವಿ ಪಡೆದಿರ್ತಕ್ಕಂಥ ಕೀರ್ತಿ ಸನ್ಮಾನಿಯಾಗಿ ಸಲ್ಲುತ್ತೆ. ಇಂಗ್ಲಿಷು ಮತ್ತು ಸಂಸ್ಕೃತ ಭಾಷೆಗಳಲ್ಲೂ ಇವರು ಕೃತಿಗಳನ್ನ ರಚಿಸಿದ್ದಾರೆ. ಅಂದ್ರೆ ಇವರಿಗೆ ಇಂಗ್ಲಿಷ್ ಅಲ್ಲೂ ಅಗಾಧವಾದ ಪ್ರೌಢಿಮೆ ಇತ್ತು ಅಂತ, ಸಂಸ್ಕೃತ ಭಾಷೆಯಲ್ಲಿ ಇದೆ ಅನ್ನೋದು ಮೇಲ್ನೋಟಕ್ಕನೆ ಗೊತ್ತಾಗುತ್ತೆ. ಅಷ್ಟೆಲ್ಲ ವಿದ್ವತ್ಪೂರ್ಣ ರಚನೆಗಳನ್ನ ಮಾಡಿದಾರಂದ್ರೆ ಸಂಸ್ಕೃತದಲ್ಲಿ ಅಗಾಧವಾದ ಪಾಂಡಿತ್ಯ ಇದೆ ಅನ್ನೋದ್ರಲ್ಲಿ
ಎರಡನೇ ಮಾತಿಲ್ಲಂಗೆ ನಾವು ಅದನ್ನು ಒಪ್ಕೋಬೇಕಾಗುತ್ತೆ. ಒಪ್ಕೊಳ್ಳೋದ್ರ ಜೊತೆಗೆ ಅವರ ಭಾಷಣಗಳನ್ನ ನಾವು ಕೇಳಬೇಕಾಗ್ತದೆ. ಕೊನೆ ಪಕ್ಷ ಓದೋದಾಗದೆ ಇದ್ರು ಅವ್ರ ಭಾಷಣಗಳನ್ನ ಕೇಳಿದ್ರೆ ಎಷ್ಟೋ ನಮ್ಮ ಅಜ್ಞಾನ ಅಳಿದು ಹೋಗುತ್ತೆ. ಅಜ್ಞಾನ ಯಾವಾಗ ಅಳಿದು ಹೋಗುತ್ತೆ ಆ ಜಾಗನ ಜ್ಞಾನ ತುಂಬಿಕೊಳ್ಳುತ್ತದೆ. ಎರಡನೇ ಮಾತಿಲ್ಲ. ಇಷ್ಟೆಲ್ಲ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಮಹನೀಯರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಬಾದರಾಯಣ ವ್ಯಾಸ ಸನ್ಮಾನ ಕೂಡ ಆಗಿದೆ. ಇಂತಹ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು ಅವರಿಗೆ ಆಗಿದ್ದಾವೆ ಕರ್ನಾಟಕದಲ್ಲಿ. ಇದು ಅವ್ರಿಗೆ ಕೊಡಂತ ಸನ್ಮಾನ ಅಥವಾ ಸನ್ಮಾನ ಅಲ್ಲ, ಅವರನ್ನ ಗೌರವಿಸುವುದರ ಮೂಲಕ ಕರ್ನಾಟಕವನ್ನ ಗೌರವಿಸಿಕೊಂಡಂತೆ ಅಲ್ವಾ. ಈ ಪಾಠಕ್ಕೆ ಒಂದು ಆಶಯ ಇದೆ. ಲೇಖಕರ ಆಶಯನೇ ಪಾಠದ ಆಶಯ ಆಗಿರುತ್ತೆ. ನಮ್ಮ ರಾಷ್ಟ್ರವು ಜಗತ್ತಿಗೆ ಅನೇಕ ಮೌಲಿಕ ತತ್ವಗಳನ್ನು ಪರಿಚಯಿಸಿದೆ. ಇಂತಹ ಕೆಲವು ಮೂಲಭೂತ ತತ್ವಗಳನ್ನು ಸರಳವಾಗಿ ಪರಿಚಯಿಸುವುದು ಈ ಪಾಠದ ಉದ್ದೇಶ. ಋತ ಎಂಬ ಶಬ್ದವು ಭಾರತೀಯ ಸಂಸ್ಕೃತಿಯು ಜಗತ್ತಿಗೆ ಕೊಟ್ಟ ಒಂದು ಮಹೋನ್ನತ ಪರಿಕಲ್ಪನೆ. ಭೂಮಿಯು ನಮ್ಮೆಲ್ಲರನ್ನೂ ತನ್ನ ಗುರುತ್ವದಿಂದ ಹಿಡಿದಿಟ್ಟಿದೆ. ಹಾಗೆಯೇ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಹಾಗಾಗಿ ನಾವು ಭೂಮಿಗೆ ಕೃತಜ್ಞರಾಗಿರಬೇಕೆಂಬ ಭಾವವೇ ಋಣಪ್ರಜ್ಞೆ. ಮನುಷ್ಯ ಕುಲಕ್ಕೆ ಹಾನಿಯಾಗದಂತೆ ನಮ್ಮ ಬಾಳನ್ನು ಬಾಳುವುದು ನಮ್ಮ ಧರ್ಮ. ಹಾಗೆಯೇ ಭೂಮಿಯ ಧರ್ಮ ಗುರುತ್ವ, ಸೂರ್ಯನ ಧರ್ಮ ಬೆಳಗುವುದು. ಸತ್ಯವು ಮೇಲ್ನೋಟಕ್ಕೆ ಎಲ್ಲರಿಗೂ ಕಾಣಿಸಬಲ್ಲುದಾದರೂ ಋತವನ್ನು ಕಾಣಲು ಹೆಚ್ಚಿನ ಪರಿಶ್ರಮ, ಸಂಸ್ಕಾರ ಬೇಕಾಗುತ್ತದೆ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ನಮ್ಮ ವಸ್ತುಗಳನ್ನು ಕೊಡುವುದೇ ಯಜ್ಞ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ತ್ಯಾಗಕ್ಕೆ ದಾನವೆಂದು ಹೆಸರು. ಮತ್ತು ಇಂಥ ತ್ಯಾಗಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸುವುದೇ ತಪಸ್ಸು. ಲಾಭದ ಅಪೇಕ್ಷೆ ಇಲ್ಲದೆ ಏನನ್ನಾದರೂ ಯಾಕೆ ಮಾಡಬೇಕು ಎಂಬ ಪ್ರಶ್ನೆಗೆ ಋತದಲ್ಲಿ ಉತ್ತರವಿದೆ. ಉದಾಹರಣೆಗೆ, ಜನರು ಮಾವಿನ ಗಿಡಗಳನ್ನು ನೆಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ತಿಂದ ಮಾವಿನ ಹಣ್ಣುಗಳನ್ನು ಕೊಟ್ಟ ಮರಗಳನ್ನು ನೆಟ್ಟವರು ಯಾರೋ ಹಿರಿಯರು. ಮತ್ತು ಈಗ ಅವರು ನೆಡುವ ಗಿಡಗಳ ಹಣ್ಣುಗಳನ್ನು ತಿನ್ನುವವರು ಮುಂದಿನ ತಲೆಮಾರಿನವರು. ಹೀಗೆ ಬೇರೆಯವರ ತ್ಯಾಗದಿಂದ ನಾನು ಬಹಳಷ್ಟು ಲಾಭಗಳನ್ನು ಪಡೆದಿದ್ದೇನೆ, ನನ್ನ ಕಾರ್ಯಗಳಿಂದ ಉಳಿದವರು ಲಾಭ ಪಡೆಯಲಿ ಎಂಬ ಮನಸ್ಥಿತಿಯೇ ತಪಸ್ಸು. ಇದು ಈ ಪಾಠದ ಆಶಯ. ಇದರಲ್ಲಿ ಹೇಳ್ತಕ್ಕಂಥದ್ದು ವಿವರಣೆ ಋತ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ಧರ್ಮ ಅನ್ನೋದ್ರ ಬಗ್ಗೆ ಹೇಳ್ತಾರೆ, ದಾನ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಬರ್ತಾರೆ, ಯಜ್ಞಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನ ಕೊಡ್ತಾರೆ, ತಪಸ್ಸನ್ನ ವಿವರಿಸ್ತಾರೆ. ಇವು ಕೇವಲ ಶಬ್ದಗಳಲ್ಲ, ಅದು ಶಬ್ದ ಒಂದೇ ಇದ್ರೂ ಅದೊಂದು ಭಾವನೆಯ ಸಂಪತ್ತು. ಹಾಗೆ ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ವಿವರಿಸ್ತಾ ಹೋಗಿದ್ರೆ ಇಲ್ಲಿ ನಾವು ಅದನ್ನ ವಿವರಿಸ್ಕೊಂಡು ಸುಮ್ಮನೆ ಸಮಯ ಕಳೆಯೋದಕ್ಕಿಂತ ಇದೇ ವಿಷಯವನ್ನ ಪಾಠದಲ್ಲಿ ಮತ್ತೊಮ್ಮೆ ಬಹಳ ಅರ್ಥಪೂರ್ಣವಾಗಿ ವಿವರಿಸ್ತಾ ಹೋಗಿದರೆ ಅಲ್ಲಿ ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೋಡೋಣ. ಈಗ ಪಾಠಕ್ಕೆ ಪ್ರವೇಶ ಮಾಡೋದಾದ್ರೆ ಇದೊಂದು ಕನ್ನಡ ಪಾಠಗಳಿಗೆ ಸಂಬಂಧಪಟ್ಟಂತ ಸಾಮಾನ್ಯವಾದ ಪ್ರಕ್ರಿಯೆ. ಮೊದಲು ಪಾಠದ ಆಶಯವನ್ನು ಹೇಳಬೇಕು. ಇದು ಕನ್ನಡದಲ್ಲಿ ಮಾತ್ರ ಅಲ್ಲ, ಹಿಂದಿಯಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ನಂತರ ಪ್ರವೇಶಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ತಾರೆ ಪಾಠಕ್ಕೆ ಹೋಗೋದಕ್ಕೆ ಮುಂಚೆ, ಆಮೇಲೆ ಪಾಠಕ್ಕೆ ಹೋಗ್ತೀವಿ. ಇದು ಪ್ರವೇಶವನ್ನು ನೋಡೋಣ. ಭಾರತದ ಸಂಸ್ಕೃತಿಯು ಜಗತ್ತಿನ ಶ್ರೇಷ್ಠ ಸಂಸ್ಕೃತಿಗಳು ಒಂದು. ಹಿರಿಯರು ಇದನ್ನು ಸನಾತನ ಎಂದು ಕರೆದರು. ಭಾರತದ ಸಂಸ್ಕೃತಿಯಲ್ಲಿ ಬರೆಯಲ್ಪಟ್ಟ ಗ್ರಂಥಗಳ ಪ್ರಮಾಣವು ಬೇರಾವುದೇ ನಾಗರಿಕತೆಯಲ್ಲಿ ಕಂಡುಬರುವ ಸಾಹಿತ್ಯಕ್ಕಿಂತ ಹೆಚ್ಚಿನದು. ಎಲ್ಲವೂ ಇವೆ ಎಂಬುದು ಗೊತ್ತೇ ಹೊರತು ಅದರಲ್ಲಿ ಏನಿದೆ ಎಂಬುದರ ಕಡೆ ಬಹಳಷ್ಟು ಮಂದಿ ಉದಾಸೀನರು. ಭಾರತವು ಕೊಟ್ಟಿರುವ ಋಣ, ಧರ್ಮ, ಸತ್ಯ, ಋತ ಮುಂತಾದ ಪರಿಕಲ್ಪನೆಗಳ ಬಗ್ಗೆ ನಾವು ಅಜ್ಞರು. ಯಜ್ಞ, ದಾನ ಇತ್ಯಾದಿ ಪರಿಕಲ್ಪನೆಗಳ ಮಹೋನ್ನತ ಆಶಯಗಳನ್ನು ಬದಿಗಿಟ್ಟು ನಾವು ಅವುಗಳಿಗೆ ನೀಚಾರ್ಥಗಳನ್ನು ಕಲ್ಪಿಸಿ ಭಾರತವನ್ನು ಹೀಗಳೆಯುವ ಕೆಲಸವನ್ನೇ ಮಾಡಿದೆವು. ನಮ್ಮ ನೆಲದ ಸಂಸ್ಕೃತಿ ಪರಂಪರೆಯನ್ನು ಅರ್ಥೈಸಿಕೊಳ್ಳುವುದೆಂದರೆ ಇಲ್ಲಿನ ಸಾಹಿತ್ಯದ ಮೂಲ ಸತ್ವವನ್ನು, ಮೂಲ ಸೆಲೆಯನ್ನು ಅರ್ಥೈಸಿಕೊಳ್ಳುವುದೇ ಆಗಿದೆ. ಒಂದು ಕವಿತೆಯು ಅರ್ಥವಾಗಬೇಕಾದರೆ ಅದರಲ್ಲಿ ಬಳಕೆಯಾದ ಪದಗಳ ಮೇಲಿನ ಅರ್ಥದ ಜೊತೆಗೆ ಅವು ಹೊಳೆಯಿಸುವ ವಿಶೇಷ ಅರ್ಥಗಳ ಜ್ಞಾನವೂ ಇರಬೇಕು. ಕಾವ್ಯವು ಹುಟ್ಟಿಸುವ ಭಾವನೆಗಳನ್ನು ಆಸ್ವಾದಿಸುವ ಮನೋಧರ್ಮವಿರಬೇಕು. ಇವಿಲ್ಲವಾದರೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಎಷ್ಟೋ ಅಷ್ಟೇ ಲಾಭ. ಹಾಗೆಯೇ ಭಾರತೀಯ ಸಂಸ್ಕೃತಿಯು ಅರ್ಥವಾಗಬೇಕಾದರೆ ನಮ್ಮ ಸಾಹಿತ್ಯವನ್ನು ಓದಿಕೊಳ್ಳಬೇಕು.
ಆ ಸಾಹಿತ್ಯದಲ್ಲಿ ಬಳಕೆಯಾಗಿರುವ ಪದಗಳ ಸರಿಯಾದ ಅರ್ಥವನ್ನು ಗ್ರಹಿಸಿದ್ದರಷ್ಟೇ ಸಾಹಿತ್ಯದ ಭಾವವು ಮನದಟ್ಟಾಗುತ್ತದೆ. ಇಲ್ಲವಾದರೆ ಅರ್ಥವಾಗದ ಭಾಷೆಯ, ಅರ್ಥವಾಗದ ಲಿಪಿಯ ನಿಘಂಟನ್ನು ಆಮೂಲಾಗ್ರ ಪುಟ ತಿರುಗಿಸಿದಷ್ಟೇ ಪ್ರಯೋಜನವಾದೀತು. ಕೆಲವೊಂದು ಭಾರತೀಯ ಚಿಂತನೆಗಳನ್ನು, ಶಬ್ದಗಳನ್ನು ಈ ಅಧ್ಯಾಯದಲ್ಲಿ ವಿವೇಚಿಸಲಾಗಿದೆ. ತುಂಬಾ ಅಚ್ಚುಕಟ್ಟಾಗಿ ಹೇಳ್ಬಿಟ್ಟಿರಲ್ವಾ, ಒಂದು ಶಬ್ದ ಬಿಟ್ಬಿಟ್ರು ಅರ್ಥಕ್ಕೆ ತೊಂದರೆ ಬಂದು ಹೋಗುದು, ಎಡವಟ್ಟಾಗುತ್ತೆ. ಹಿಂದೂ ಧರ್ಮವನ್ನ ಭಾರತೀಯ ಧರ್ಮ, ಭಾರತದ ವಿಶೇಷವಾದ ಧರ್ಮ, ಅದು ಸನಾತನ ಧರ್ಮ ಅಂತ ಕೂಡ ಕರೀತಾರೆ. ಭಾರತೀಯ ಸಂಸ್ಕೃತಿ, ಭಾರತದಲ್ಲಿ ಇರತಕ್ಕಂಥ ಸಂಸ್ಕೃತಿ ಏನಿದೆ ಇದು ಬಹಳ ಪುರಾತನ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಸನಾತನ ಧರ್ಮ ಇರ್ಲಿ. ಅದು ಧರ್ಮದ ಹೆಸರು ಏನೇ ಇರ್ಲಿ, ನಾವು ಧರ್ಮದ ಹೆಸರನ್ನ ತಗೊಳ್ಳೋದೇ ಬೇಡ ಇಲ್ಲಿ. ಆದ್ರೆ ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಸನಾತನ ಸಂಸ್ಕೃತಿ. ಯಾರು ಬೇಕಾದ್ರೂ, ಯಾವ ಧರ್ಮದವರು ಬೇಕಾದ್ರೆ ಯಾವ ಸಂಸ್ಕೃತಿಯನ್ನ ಅಳವಡಿಸ್ಕೋಬಹುದು. ಅದರಲ್ಲೇನು ಇದನ್ನೇ ಅಳವಡಿಸ್ಕೋಬೇಕು, ಇದನ್ನೇ ಅಳವಡಿಸಬೇಕು ಅಂತ ಕಟ್ಟುನಿಟ್ಟಿನ ನಿಯಮ ಇಲ್ಲ. ಒಳ್ಳೆಯದು ಯಾವ ಧರ್ಮದಲ್ಲಿ ಇದ್ರೇನು, ಯಾವ ಭಾಷೆಯಲ್ಲಿ ಇದ್ರೇನು ಅಲ್ವಾ. ಇಂತಹ ಸಂಸ್ಕೃತಿಯಲ್ಲಿ ಬರೆಯಲ್ಪಟ್ಟಂತಹ, ರಚಿಸಲ್ಪಟ್ಟಿರ್ತಕ್ಕಂಥ ಕೆಲವು ಶಬ್ದಗಳು ಏನ್ ಕೊಟ್ಟಿದಾರಲ್ಲ ಇಲ್ಲಿ, ಋಣ, ಧರ್ಮ, ಸತ್ಯ, ಋತ, ಇಂಥ ಶಬ್ದಗಳನ್ನ ನೋಡಿದೀವಿ, ಓದಿದ್ದೀವಿ, ಕೇಳಿದ್ದೀವಿ. ಇವೆಲ್ಲವೂ ನಮ್ಮಲ್ಲಿ ಇದೆ, ನಮ್ಮ ಗ್ರಂಥದಲ್ಲಿ ಇದೆ ಅಂತ ಹೇಳ್ತೀವಿ. ಆದ್ರೆ ಅದರಲ್ಲಿ ಏನಿದೆ ಗೊತ್ತಿಲ್ಲ. ಭಗವದ್ಗೀತೆ ಇದೆ ಗೊತ್ತು, ಆದ್ರೆ ಭಗವದ್ಗೀತೆಯಲ್ಲಿ ಏನಿದೆ ಅದು ಗೊತ್ತಿಲ್ಲ. ರಾಮಾಯಣ, ಮಹಾಭಾರತ ಗೊತ್ತು, ಅದ್ರೊಳಗೇನಿದೆ ಗೊತ್ತಿಲ್ಲ. ಹಾಗೇನೆ ಕುರಾನು ಗೊತ್ತು, ಕುರಾನ್ ಏನಿದೆ ಅದು ಗೊತ್ತಿಲ್ಲಪ್ಪ. ಬೈಬಲ್ಲು ಗೊತ್ತು, ನೋಡಿದೀವಿ, ಅದ್ರೊಳಗಡೆ ಏನಿದೆ ಗೊತ್ತಿಲ್ಲ. ಅಂದ್ರೆ ನಮಗೆ ಮೇಲ್ನೋಟಕ್ಕೆ ಇದೆ ಅನ್ನೋದು ಗೊತ್ತೇ ಹೊರತು ಅದರ ಒಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಕೇವಲ ಒಂದು ಸಲ ಓದೋದ್ರಿಂದ ಆಗಲ್ಲ, 10 ಸಲ ಓದ್ಬೇಕು. ಅದರ ಮೇಲ್ನೋಟಕ್ಕೆ ಶಬ್ದಗಳ ಮೇಲಿನ ಅರ್ಥನೇ ಬೇರೆ, ಮೇಲ್ ನಮಗೆ ಕಾಣಿಸ್ತಕ್ಕಂಥ ಶಾಬ್ದಿಕ ಅರ್ಥ ಬೇರೆ, ಅದರ ಆಂತರಿಕ ಅರ್ಥ ಬೇರೆ. 10 ಸಲ ಓದೋದ್ರಿಂದ ಮನಸ್ಸು ಪರಿಪಕ್ವವಾಗ್ತಾ ಹೋಗ್ತದೆ, ಪರಿಶುದ್ಧವಾಗ್ತಾ ಹೋಗ್ತದೆ. ಹೌದಾ, ಇದರ ಅರ್ಥ ಹೀಗ ಅಂತ ಅಂದ್ಕೊಳ್ತಾ ಹೋಗ್ತೀವಿ. ಕೇವಲ ಮೇಲಿನ ಅರ್ಥ ಉಪಯೋಗ ಇಲ್ಲ. ಅದು ಅಷ್ಟೊಂದು ವ್ಯಕ್ತಿತ್ವವನ್ನ ರೂಪಿಸುವಂತಹ ಮಟ್ಟಕ್ಕೆ ಶಕ್ತಿಯನ್ನ ಬೆಳೆಸ್ಕೊಂಡಿರಲ್ಲ. ಆ ಶಕ್ತಿ ಇರೋದು ಆಂತರಿಕ ಅರ್ಥದಲ್ಲಿ. ಏನ್ ಒಂದು ಕಾವ್ಯ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಳ್ಳುತ್ತೆ, ಅದೇ ಭಾವನೆಯನ್ನ ಸ್ವೀಕರಿಸತಕ್ಕಂತಹ ಮನೋಭಾವ ಕೂಡ ಓದುಗರಿಗೆ ಇರಬೇಕು. ಅವಾಗ ಮಾತ್ರ ಆ ಕಾವ್ಯಕ್ಕೂ, ಕಾವ್ಯ ಬರೆದವರಿಗೂ, ಓದುಗರ ಮಧ್ಯೆ ಒಂದು ಸಾಮಾನ್ಯವಾದ ಭಾವನೆ ಏರ್ಪಟ್ಟು ಸಾರ್ಥಕ್ಯ ಉಂಟಾಗುತ್ತೆ ಅನ್ನೋದು ಇದರ ಆಶೆ. ಇಲ್ಲ ಹಾಗಾಗಲ್ಲಪ್ಪ ಅಂದ್ರೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂಗೆ. ಅದರಲ್ಲೇನೋ ಒಂದು ಅರ್ಥ ಇರುತ್ತೆ, ನಾವಿನ್ನೊಂದೇನೋ ಅರ್ಥವನ್ನ ಕಲ್ಪಿಸ್ಕೊಳ್ತೀವಿ. ವಿಚಿತ್ರವಾದ ಅರ್ಥಗಳನ್ನ ಕಲ್ಪಿಸ್ಕೊಂಡು ನಮ್ಮನ್ನು ನಾವೇ ಬೈಕೊಳ್ಳೋದು. ಆ ಭಾಷೆ ಸಾಹಿತ್ಯದಲ್ಲಿ ಹೀಗಿದೆ, ಈ ಭಾಷೆ ಸಾಹಿತ್ಯದಲ್ಲಿ ಹಾಗಿದೆ, ಆ ಧರ್ಮದ ಸಾಹಿತ್ಯದಲ್ಲಿ ಎಂತೆಂಥ ಅದ್ಭುತ ಇದೆ, ಈ ಧರ್ಮದ ಸಾಹಿತ್ಯದಲ್ಲಿ ಎಂತೆಂಥ ಅದ್ಭುತ ಇದೆ ಅನ್ನೋದಕ್ಕಿಂತ ನಮ್ಮ ಧರ್ಮದಲ್ಲೇ ಇರೋದನ್ನ, ಅಥವಾ ನಮ್ಮ ಸಂಸ್ಕೃತಿಯಲ್ಲಿನೇ ಇರೋದನ್ನ, ನಮ್ಮ ಭಾರತದಲ್ಲಿನೇ ಇರುವಂತಹ ಅತ್ಯುತ್ಕೃಷ್ಟವಾದ ಕೃತಿಗಳಲ್ಲಿ ಇರುವಂತಹ ಅದ್ಭುತವಾದ ತಿರುಳನ್ನ, ಸಾರವನ್ನ ಗ್ರಹಿಸ್ಕೊಂಡ್ರೆ ಇಡೀ ಪ್ರಪಂಚ ನಮ್ಮ ಕೈಯಲ್ಲೇ ಇದೆ, ನಮ್ಮ ಅಂಗೈಯಲ್ಲಿನೇ ಇದೆ ಅಂತ ಅನಿಸ್ತದೆ. ಇಲ್ಲ ಅದಾಗಲ್ಲ ಅಂದ್ರೆ ಯಾವ್ದೋ ಒಂದು ಬುಕ್ ಕೊಡ್ತಾರಪ್ಪ ನಮಗೆ, ಅರ್ಥವಾಗದ ಬುಕ್, ಅರ್ಥವಾಗದ ಭಾಷೆ ಯಾವ್ದೋ ಒಂದಿದೆ, ಅಪಭ್ರಂಶ ಭಾಷೆ ಇದೆ ಅಂತ ಅಂದ್ಕೊಳ್ಳೋಣ. ಅಪಭ್ರಂಶ ಭಾಷೆ ಕೊಟ್ಟರೆ ನಮಗೆ ಓದೋದಕ್ಕೆ ಬರುತ್ತಾ? ಪಾಳಿನೋ, ಪ್ರಾಕೃತನೋ, ಅಪಭ್ರಂಶನೋ, ಶೌರಸೇನೋ, ಮಹಗದಿನೋ, ಅರ್ಧಮಾಗದಿನೋ, ಪೈಶಾಚಿನೋ, ಈ ಭಾಷೆಗಳನ್ನ ಕೊಟ್ಟು ನಮ್ಗೆ ಓದ್ರಿಂದ ಏನು ಓದ್ತೀವಿ? ಓದಲ್ಲ. ಹಿಂಗೆ ಒಂದೊಂದೇ ಪೇಜ್ ತಿರುಗಿಸ್ಕೊಂತ ಹೋಗ್ತೀವಿ, ಹಾಳೆ ತಿರುಗಿಸ್ಕೊಂತ ಹೋಗ್ತೀವಿ, ಬುಕ್ ಮುಗಿತದೆ. ಗೋವಿಂದ ನಾವು ಕಲ್ತದ್ ಮಾತ್ರ 0. ಹಾಗೇನೆ ನಮ್ಗೊಂದು ನಿಘಂಟು ಕೊಟ್ಟು, ಗ್ರೀಕ್ ಭಾಷೆದ ನಿಘಂಟು ಕೊಟ್ಟು, ಇದು ನೋಡ್ರಿದ್ರೆ ಏನ್ ಗೊತ್ತಾಗುತ್ತೆ? ಅದರ ಬಗ್ಗೆ ಆಳ ಅರಿವು ಗೊತ್ತಿದ್ರೆ ತಾನೇ ಅದನ್ನೇ ಹೇಳೋದು. ಇದು ಹಾಗೇನೆ ಮೇಲ್ನೋಟದ ಶಬ್ದ, ಮೇಲಿನ ಶಬ್ದಗಳು ನಮಗೆ ಕೇವಲ ಹೊರಗಿನ ಏನ್ ಭಾಷೆ ಇದೆ ಗೊತ್ತಿಲ್ಲದ ನಿಘಂಟು, ಗೊತ್ತಿಲ್ಲದ ಪುಸ್ತಕದ ಹಾಗೆ. ಆದ್ರೆ ಅದ್ರ ಒಳಗೆ ಹೋದಾಗ ಗೊತ್ತಾಗ್ತದೆ ಇದ್ರೊಳಗೆ ಏನೇನ್ ಎಂತ ಸತ್ವ ಇದೆ ಅಂತ ಅನ್ನೋದು. ಅವೆಲ್ಲ ಶಬ್ದಗಳನ್ನ, ಕೆಲವು ಶಬ್ದಗಳನ್ನ, ಎಲ್ಲ ಶಬ್ದಗಳನ್ನೆಲ್ಲ
ಅತ್ಯಂತ ಪ್ರಮುಖವಾಗಿರುವಂತಹ ಶಬ್ದಗಳನ್ನ, ಎಲ್ಲವೂ ಪ್ರಮುಖವಾದ ಶಬ್ದಗಳೇ ಆದ್ರೂ ಈ ಒಂದು ಪಾಠಕ್ಕೆ ಸೀಮಿತವಾಗಿ ಕೆಲವು ಶಬ್ದಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ವಿವರಿಸ್ತಾ ಹೋಗಿದರೆ ಸನ್ಮಾನ್ಯ ಲೇಖಕರು. ತುಂಬಾ ಅದ್ಭುತವಾಗಿದೆ. ಅದನ್ನ ನಾವು ಎಷ್ಟೋ ಮಟ್ಟಿಗೆ ಅರ್ಥ ಮಾಡಿಕೊಳ್ತೀವೋ ದೇವರಿಗೆ ಗೊತ್ತು. ನೋಡ್ತಾ ಹೋಗೋಣ. ಋತ, ಸತ್ಯ, ಋಣ, ಧರ್ಮ. ಜಗತ್ತಿನ ಅಸ್ತಿತ್ವ ಎಲ್ಲರಿಗೂ ತೋರುತ್ತದೆ. ಈ ಅಸ್ತಿತ್ವದ ಹಿಂದಿನ ವ್ಯವಸ್ಥೆ ಕೆಲವರಿಗೆ ಮಾತ್ರ ಕಾಣುತ್ತದೆ. ಭೌತ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭೌತ ವ್ಯವಸ್ಥೆ ವಿಜ್ಞಾನಿಗಳಿಗೆ ಅರಿವಾದರೆ, ಭಾವ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭಾವ ವ್ಯವಸ್ಥೆ ಕಲಾವಿದರಿಗೆ ಅರ್ಥವಾಗುತ್ತದೆ. ಇವೆರಡೂ ಜಗತ್ತುಗಳ ಹಿಂದಿರುವ ತತ್ವಜ್ಞಾನಿಗಳಿಗೆ ತಿಳಿಯುತ್ತದೆ. ಹೀಗೆ ಸತ್ಯ ಎನಿಸಿದ ಅಸ್ತಿತ್ವದ ಹಿಂದಿರುವ ಋತ ಎಂಬ ವ್ಯವಸ್ಥೆ ಪ್ರಯತ್ನದಿಂದ ಮಾತ್ರ ವೇದ್ಯ. ಋತದ ಅರಿವಾದ ಕೂಡಲೇ ನಾವು ಸತ್ಯಕ್ಕೆಷ್ಟು ಋಣಿಗಳಾಗಿದ್ದೇವೆ ಎಂಬ ಪ್ರಜ್ಞೆ ಮೂಡುತ್ತದೆ. ನಲ್ಲಿ ತಿರುಗಿಸಿದೊಡನೆ ನೀರು ಬರುವುದು ಅಸ್ತಿತ್ವವಾದರೆ, ಹೀಗೆ ನೀರು ಬರಲು ವಿಜ್ಞಾನ ತಂತ್ರಜ್ಞಾನಗಳ ಮಾನವ ವ್ಯವಸ್ಥೆಯಷ್ಟೇ ಅಲ್ಲದೆ ಇದಕ್ಕೂ ಮೂಲವೆನಿಸಿದ ಪ್ರಕೃತಿಯ ಭಾಗವಾದ ಕಡಲುಗಳು, ಮುಗಿಲುಗಳು, ಮಳೆ ಗಾಳಿಗಳು, ರವಿ ಕಿರಣಗಳು, ಗಿಡ ಮರಗಳೇ ಮೊದಲಾದ ಅದೆಷ್ಟು ದೊಡ್ಡ ವ್ಯವಸ್ಥೆ ದುಡಿಯುತ್ತದೆ. ಇಲ್ಲಿ 4 ಶಬ್ದಗಳನ್ನ ಪರಿಚಯಿಸ್ತಾ ಇದ್ದಾರೆ ಲೇಖಕರು. ಒಂದು ಋತ, ಇನ್ನೊಂದು ಸತ್ಯ, ಇನ್ನೊಂದು ಋಣ ಮತ್ತು ಧರ್ಮ. ಈ 4ರ ಮಧ್ಯೆ ಇರಂತಹ ಆಂತರಿಕ ಸಂಬಂಧ ಮತ್ತು ಬಾಹ್ಯ ಸಂಬಂಧ, ಆ ಶಬ್ದಗಳ ನಿಜವಾದ ಅರ್ಥ, ಅದನ್ನ ನಾವು ಪರಿಗ್ರಹಿಸಬೇಕಾದ ಅಥವಾ ಅರ್ಥ ಮಾಡ್ಕೋಬೇಕಾದ ರೀತಿಯನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಿನ ಅಸ್ತಿತ್ವ ಎಲ್ಲರಿಗೂ ತೋರುತ್ತದೆ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ, ವಿದ್ವತ್ಪೂರ್ಣ ವಾಕ್ಯ ಅಲ್ವ, ವಿದ್ವಾಂಸರಲ್ವ, ದೊಡ್ಡ ವಿದ್ವಾಂಸರು ಬರೆದಿದ್ದೆಲ್ಲನೂ ವಿದ್ವತ್ಪೂರ್ಣನೇ ಇರುತ್ತೆ, ಅನುಮಾನನೇ ಇಲ್ಲ. ಕೆಟ್ಟದಾಗ ಬರೆಯಕ್ಕೆ ಅವ್ರಿಗೆ ಬರೋದೇ ಇಲ್ಲ. ಈಗ ನಮ್ಗೆ ಏನಾದ್ರು ಅದ್ಭುತವಾಗಿ ಬರೀರಿ ಅಂದ್ರೆ ಎಲ್ಲಿ ಬರುತ್ತೆ? ಬರಲ್ಲ. ಯಾಕಂದ್ರೆ ನಾವು ವಿದ್ವಾಂಸರಲ್ಲ. ಅವ್ರು ವಿದ್ವಾಂಸರಾಗಿರೋದ್ರಿಂದ ಪ್ರತಿಯೊಂದು ಶಬ್ದನ ಹಳೆದು ತೂಗಿ ನೋಡಿ ನೋಡಿ ಬರೆದಿರ್ತಾರೆ. ಅವ್ರಿಗೆ ಅದಾಗ ಅಭ್ಯಾಸನೂ ಆಗಿ ಹೋಗಿರುತ್ತೆ. ಅವೇ ಮೌಲಿಕ ಶಬ್ದಗಳೇ ಅವ್ರ ಬಾಯಿಂದ ಹೊರಗೆ ಬರೋದು. ಜಗತ್ತಿನ ಅಸ್ತಿತ್ವ ಎಲ್ಲರಿಗೂ ತೋರುತ್ತದೆ. ಈಗ ಜಗತ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಮರ ಇದೆ, ಗಿಡ ಇದೆ, ಬಳ್ಳಿ ಇದೆ, ಕಲ್ಲು ಇದೆ, ಮಣ್ಣು ಇದೆ, ನಾವು ಇದೀವಿ, ನೀವು ಇದೀವಿ, ಆಕಾಶ ಇದೆ, ಸೂರ್ಯ ಇದೆ, ಚಂದ್ರ ಇದೆ, ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಇದಾವೆ. ಇದೆ ಅಲ್ವಾ ಜಗತ್ತು? ಜಗತ್ತಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಗೊತ್ತಾಗುತ್ತೆ ನಮಗೆ, ಡೌಟೇ ಇಲ್ಲ, ಅನುಮಾನನೇ ಇಲ್ಲ. ಈ ಅಸ್ತಿತ್ವದ ಹಿಂದಿನ ವ್ಯವಸ್ಥೆ ಕೆಲವರಿಗೆ ಮಾತ್ರ ಕಾಣುತ್ತದೆ. ಇದು ಕಾಣುತ್ತೆ, ಹೌದಪ್ಪ ಇದೆ ಬಿಡು, ನಮ್ಗೆ ಸೂರ್ಯ ಇದೆ ಕರೆಕ್ಟ್, ಇದೆ ಚಂದ್ರ ಇದೆ ಕರೆಕ್ಟ್, ಭೂಮಿ ಇದೆ ಸರಿ. ಆದ್ರೆ ಈ ಅಸ್ತಿತ್ವ ಇದ್ರ ಹಿಂದೆ ಏನಿದೆ ಎಂದಾದ್ರೂ ನಾವು ಯೋಚನೆ ಮಾಡಿದ್ವಾ? ಸೂರ್ಯ ಸರಿ, ಸೂರ್ಯನ ಹಿಂದೆ ಏನಿದೆ? ಅಥವಾ ಜಗತ್ತು ಅನ್ನೋಂತ ಮರದ ಹಿಂದೆ, ಗಿಡದ ಹಿಂದೆ, ಸಮುದ್ರದ ಹಿಂದೆ, ಗ್ರಹಗ ತಾರೆಗಳ ಹಿಂದೆ, ಉಲ್ಕೆಗಳ ಹಿಂದೆ, ಧೂಮಕೇತುಗಳ ಹಿಂದೆ, ನಾವೇನೇನೋ ಕರ್ಕೊಳ್ತೀವಲ್ಲ ಅವನ್ನ, ಅದೆಲ್ಲ ಹಿಂದೆ ಏನಿದೆ ಅನ್ನೋದು ಗೊತ್ತಾಗುತ್ತಾ? ಕೆಲವರಿಗೆ ಮಾತ್ರ ಕಾಣಿಸುತ್ತಲ್ಲ, ಕೆಲವರಿಗೆ ಅರ್ಥ ಆಗುತ್ತೆ. ಯಾರೋ ಅವ್ರು ಹೇಳ್ತಾರೆ, ಭೌತ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭೌತ ವ್ಯವಸ್ಥೆ ವಿಜ್ಞಾನಿಗಳಿಗೆ ಅರಿವಾಗುತ್ತೆ. ಈ ನಾವು ಕಾಣತಕ್ಕಂಥ ಭೌತ ಜಗತ್ತು, ನಾವೇನ್ ನೋಡ್ತಿದ್ವಿ ಇದೆಲ್ಲ ಭೌತ ಜಗತ್ತು, ನಮ್ಮ ಕಣ್ಣೆ ಕಾಣಿಸ್ತಕ್ಕಂಥದ್ದೆಲ್ಲ. ಇದ್ರ ಹಿಂದೆ ಏನೇನಿದೆ ಅನ್ನೋದು ಭೌತ ವಿಜ್ಞಾನಿಗಳಿಗೆ ಗೊತ್ತು. ಹೇಳ್ತಾರೆ, ಈಗ ಸೂರ್ಯನ ಹಿಂದೆ ಗ್ಯಾಲಾಕ್ಸಿ ಇದೆ, ಗ್ಯಾಲಾಕ್ಸಿ ಹಿಂದೆ ನೆಬುಲಾ ಇದೆ, ಇನ್ನು ಎಷ್ಟೋ ಇದಾವೆ ಅಂತ. ಅದರ ಹುಟ್ಟು, ಅದರ ಅಸ್ತಿತ್ವ, ಅದರ ಬೆಳವಣಿಗೆ, ಅದರ ಅಂತ್ಯ, ಇವೆಲ್ಲದರ ಬಗ್ಗೆ ಅರಿವು ಭೌತ ವಿಜ್ಞಾನಿಗಳಿಗಿರುತ್ತೆ. ಭಾವ ಜಗತ್ತಿನ ಅಸ್ತಿತ್ವದ ಹಿಂದಿರುವ ಭಾವ ವ್ಯವಸ್ಥೆ ಕಲಾವಿದರಿಗೆ ಅರಿವಾಗುತ್ತೆ. ಇದರಲ್ಲಿ ನಮಗೆ ಕಾಣದೊಂದು ಭೌತ ಜಗತ್ತು, ಇನ್ನೊಂದು ಭಾವ ಜಗತ್ತು, ಅದರಲ್ಲಿ ಭಾವನೆನೂ ಇದೆ. ಅದು ಕಲಾವಿದರಿಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಕವಿಗಳಿಗೆ ಹೇಳ್ತಾರೆ, ಒಂದು ಹೂವು ಇದ್ರೆ ಆಹಾ ಆ ಹೂವು ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಸೌಂದರ್ಯೋಪಾಸಕರು ಹೇಳ್ತಾರೆ. ಆದ್ರೆ ಇನ್ನೂ ಕೆಲವರು ಕವಿಗಳಿಗೆ ಏನಾಗುತ್ತದು, ಆ ಹೂವು ನಮ್ಗೆ ಹೇಳುತ್ತೆ, ನೀನ್ ಯಾವಾಗ್ಲೂ ನಗನಾಗ್ತಾ ಇರು, ಬೇರೆಯವರಿಗಾಗಿ ಬದುಕು, ಬೇರೆಯವರಿಗಾಗಿ ಬಾಳು, ಬೇರೆಯವರಿಗೆ ಸಹಾಯ ಮಾಡ್ತಾನೆ ಬದುಕು, ನಿನ್ ಬದುಕು ಸಾರ್ಥಕ ಆಗ್ತದೆ, ನನ್ನ ಹಾಗೆ ನಾನು ಹೇಗೆ ಸುಗಂಧ ಬೀರ್ತೀನೋ ನೀನು ಹಾಗೆ ಬೇರೆಯವ್ರಿಗೆ ಉಪಕಾರ ಮಾಡು ಅನ್ನೋದನ್ನ ಹೇಳುತ್ತೆ ಅಂತ ಒಬ್ಬ ಕವಿಯಾದವನಿಗೆ ಕಾಣುತ್ತೆ. ಇನ್ನೊಬ್ಬ ಶೃಂಗಾರ ಪ್ರಿಯರಿಗೆ ಕಾಣುತ್ತೆ, ಈ ಹೂವಿನಷ್ಟೇ ಸುಂದರವಾದ ಹೆಣ್ಣನ ಹೂವಿಗೂ ಹೂವಿನ ಹೆಣ್ಣಿಗೂ ಅಥವಾ ಅದರ ಮೃದುತ್ವವನ್ನ
ಪರಸ್ಪರರಿಗೆ ಹೋಲಿಸಿಕೊಂಡು ಆನಂದ ಪಡೋರು ಭಾವಜೀವಿಗಳು ಇರ್ತಾರೆ. ಅಂದ್ರೆ ಆ ವ್ಯವಸ್ಥೆ ಭಾವಜೀವಿಗಳಿಗೆ, ಕಲಾವಿದರಿಗೆ ಅರ್ಥ ಆಗುತ್ತೆ. ಅಂದ್ರೆ ನಮ್ಮ ಜಗತ್ತಿನಲ್ಲಿ ಎರಡು ಇದೆ ಅನ್ನಂಗಾಯ್ತು. ಒಂದು ಭೌತ ಜಗತ್ತು, ಇನ್ನೊಂದು ಭಾವ ಜಗತ್ತು. ಭೌತ ವಿಜ್ಞಾನಿಗಳಿಗೆ ಭೌತ ಜಗತ್ತು ಅರ್ಥ ಆಗುತ್ತೆ, ಕಲಾವಿದರಿಗೆ ಭಾವ ಜಗತ್ತು ಅರ್ಥ ಆಗುತ್ತೆ. ಮತ್ತೆ ಇವೆರಡು ಅರ್ಥ ಆಗದೆ ಯಾರಿಗೆ? ಭೌತ ಜಗತ್ತನ್ನು ಅರ್ಥ ಆಗ್ಬೇಕು, ಭಾವ ಜಗತ್ತನ್ನು ಅರ್ಥ ಆಗ್ಬೇಕು ಅಂತಂದ್ರೆ ಇದರ ಹಿಂದಿರುವಂತಹ ಒಂದು ವಿಶೇಷವಾದ ತತ್ವ ಜ್ಞಾನಿಗಳಿಗೆ ತಿಳಿಯುತ್ತೆ. ಜ್ಞಾನಿಗಳು ತತ್ವನೇ ಬೇರೆ, ಇದು ಫಿಲಾಸಫಿ ಅಲ್ವಾ? ಈ ಫಿಲಾಸಫಿ ಇದರಿಂದ ಇರ್ತಕ್ಕಂತಹ ಒಂದು ತತ್ವ ಜ್ಞಾನಿಗಳಿಗೆ, ನಿಜವಾಗಿ ಜ್ಞಾನಿಗಳು ಅಂತ ಯಾರು ಕರೆಸ್ಕೊಂಡಿರ್ತಾರೆ ಅವ್ರಿಗೆ ಅದೆಲ್ಲ ಅರ್ಥ ಆಗುತ್ತೆ. ಅವ್ರಿಗೆ ಭೌತ ಜಗತ್ತು ಕಾಣುತ್ತೆ, ಭಾವ ಜಗತ್ತು ಕಾಣುತ್ತೆ, ಆದ್ರೆ ಹಿಂದಿರೋದು ಕಾಣುತ್ತೆ. ಆ ಜ್ಞಾನಿಗಳ ತಾರ್ಕಿಕ ಚಿಂತನೆ, ವಿವೇಚನಾಯುಕ್ತ ಅವರ ಜ್ಞಾನವನ್ನ ಅವರೇ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಅಪ್ಡೇಟ್ ಮಾಡಿಕೊಳ್ತಾ ಹೋಗ್ತಾರೆ. ಅದು ಜ್ಞಾನಿಗಳ ಒಂದು ಸ್ವಭಾವ. ಹೀಗೆ ಸತ್ಯ ಎನಿಸಿದ ಅಸ್ತಿತ್ವದ ಹಿಂದಿರುವ ಋತ ಎಂಬ ವ್ಯವಸ್ಥೆ ಪ್ರಯತ್ನದಿಂದ ಮಾತ್ರ ವೇದ್ಯ. ಹೀಗೆ ನಮಗೆ ಸತ್ಯ ಅಂತ ಯಾವ್ದು ಕಾಣುತ್ತೆ? ಭೌತ ಜಗತ್ತು ಅಲ್ವಾ? ಭೌತ ಜಗತ್ತಿನ ಹಿಂದೆ ಇರತಕ್ಕಂತಹ ಒಂದು ಯಾವುದು? ಆ ಒಂದು ಹೇಳಿದ್ರಲ್ಲ ಇವಾಗ, ಜಗತ್ತುಗಳ ಹಿಂದಿರುವ ಭೌತ ಜಗತ್ತು, ಭಾವ ಜಗತ್ತು, ಇದರ ಎರಡರ ಹಿಂದೆ ಇರೋಂಥ ಒಂದು ತತ್ವ, ಅದನ್ನ ಋತ ಅನ್ನುವ ಒಂದು ವ್ಯವಸ್ಥೆಗೆ ಏನಿದೆ, ಇದು ಕೇವಲ ಪ್ರಯತ್ನದಿಂದ ಮಾತ್ರ ವೇದ್ಯವಾಗುತ್ತೆ, ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ. ಅಷ್ಟು ಸುಲಭನೂ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಕೆಲಸ ಅದನ್ನ ಬಹಳ ರೋಷೆಗೆ ಅರ್ಥ ಆಗದ್ರಾಗಲ್ಲ, ಬಿಟ್ಬಿಡಪ್ಪ ಇಂಥದ್ನೆಲ್ಲ ಅರ್ಥ ಮಾಡ್ಕೊಂಡು ಏನ್ ಮಾಡೋಣ ಅಂತ ಅನಿಸ್ತದೆ. ಆದ್ರೆ ಅದರ ಒಳಗೆ ಹೋದಂತೆಲ್ಲ ಹೌದು, ನಿಜವಾಗೂ ಇದನ್ನೇನೋ ಅರ್ಥ ಮಾಡ್ಕೋಬೇಕು ಅನ್ನೋಂಥ ಭಾವನೆ ನಮ್ಮಲ್ಲಿ ಉಂಟಾದ್ರೆ ನಿಜವಾಗೂ ನಾವು ಕಲಿತಾ ಇದ್ದೀವಿ ಅಂತಾನೆ ಅರ್ಥ. ಋತದ ಅರಿವಾದ ಕೂಡಲೇ ನಾವು ಸತ್ಯಕ್ಕೆಷ್ಟು ಋಣಿಗಳಾಗಿದ್ದೇವೆಂಬ ಪ್ರಜ್ಞೆ ಮೂಡ್ತದೆ. ಈಗ ಸರಿ, ಇದೇನೋ ಋತ ಗೊತ್ತಾಗ್ಬಿಡ್ತೀವಿ, ಇವೆರಡರ ಹಿಂದಿರುವಂತ ಒಂದು ತತ್ವ ಭಾವ ಜಗತ್ತು ಮತ್ತು ಭೌತ ಜಗತ್ತಿನ ಹಿಂದೆ ಇರೋಂಥ ಅಸ್ತಿತ್ವದ ತತ್ವ ಋತ ಅಂತ ಅನ್ನೋದಾದ್ರೆ, ಆ ಋತ ನಮಗೆ ಯಾವಾಗ ಗೊತ್ತಾಗುತ್ತೆ? ಅವಾಗ ನಾವು ಸತ್ಯಕ್ಕೆ ಎಷ್ಟಪ್ಪ ಋಣಿಗಳಾಗಿದ್ವಿ, ಋತದಿಂದನೇ ಋಣ ಆಗುತ್ತಲ್ವಾ, ಎಷ್ಟು ಋಣಿಗಳಾಗಿದ್ದೀವಿ ಅಂತ ಆ ಪ್ರಜ್ಞೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಹೋಗುತ್ತೆ. ಹೇಗೆ ಋತ ಮತ್ತು ಋಣ, ಹೇಗೆ ಋತ ಋಣ ಸತ್ಯ ಇವು ಮೂರನ್ನ ಹೇಗೆ ಹೋಲಿಕೆ ಮಾಡ್ತಿದ್ದಾರೆ ಇಲ್ಲಿ ನೋಡಿ. ನಲ್ಲಿ ತಿರುಗಿಸಿದೊಡನೆ ನೀರು ಬರುವುದು ಅಸ್ತಿತ್ವ, ಎಲ್ಲರಿಗೂ ಗೊತ್ತಾಗುತ್ತೆ, ನೋ ಡೌಟ್ ಅಲ್ಲ. ನಲ್ಲಿ ಆನ್ ಮಾಡ್ತೀವಿ, ಬೀದೆಗಾಗ್ಲಿ ಮನೆಗಾಗ್ಲಿ ನೀರು ಬಂದ್ಬಿಡುತ್ತೆ. ಇದು ನಮಗೆ ಸತ್ಯ, ಇದು ಸತ್ಯ, ನಮಗೆ ಕಾಣಿಸ್ತಕ್ಕಂಥ ವಸ್ತು ಸ್ಥಿತಿ. ಆದ್ರೆ ಆ ನೀರು ಬರೋದಕ್ಕೆ ವಿಜ್ಞಾನ ತಂತ್ರಜ್ಞಾನಗಳ ಮಾನವ ವ್ಯವಸ್ಥೆ ಅಲ್ವಾ? ಆ ನಲ್ಲಿಗೆ ನೀರು ಬರ್ಬೇಕಂದ್ರೆ ಅಲ್ಲೆಲ್ಲಿಂದನೂ ಟ್ಯಾಂಕ್ ಕಟ್ಟಿರ್ಬೇಕು, ಆ ಟ್ಯಾಂಕಿನಿಂದ ಪೈಪ್ ಲೈನ್ ಮಾಡಿರ್ಬೇಕು, ಆ ಪೈಪ್ ಲೈನ್ ಮೂಲಕ ನಮ್ಮನೆಗೆ ಒಂದು ಸಬ್ ಕನೆಕ್ಷನ್ ಇರಬೇಕು, ಆಮೇಲೆ ಮನೆಗೆ ಬೇರೆ ಬೇರೆ ಕಡೆಗೆ ನಲ್ಲಿಗಳು ಮಾಡಿರ್ಬೇಕು. ಆಗ ನಲ್ಲಿ ಆನ್ ಮಾಡಿದಾಗ ನೀರು ಬರುತ್ತೆ ಅಲ್ಲ? ಅಂದ್ರೆ ಇದೇನಿತ್ತು ನಮಗೆ ಕಣ್ಣಿಗೆ ಕಂಡದ್ದು ಒಂದು, ನಲ್ಲಿಗೆ ನೀರು ಬರುತ್ತೆ ಅಂತ. ಆದ್ರೆ ಇದ್ರ ಹಿಂದೆ ನೋಡ್ಕೊಂತ ಹೋದ್ರೆ ಆ ಟ್ಯಾಂಕ್ ವರೆಗೂ ನಮ್ಮನ್ನ ಟ್ಯಾಂಕ್ ಕಟ್ಟೋವರೆಗೇನ ಆ ವಿಜ್ಞಾನಿಗಳು ಅಲ್ಲ, ಆ ತಂತ್ರಜ್ಞಾನ ಏನಪ್ಪಾ ಎಂತೆಂತ ತಂತ್ರಜ್ಞಾನ ಅಂತ ಅನಿಸ್ತದೆ. ಆ ಟ್ಯಾಂಕ್ ಕಟ್ಟಿದ್ರು, ಅಷ್ಟೆತ್ರ ಟ್ಯಾಂಕ್ ಕಟ್ಟಕ್ಕೆ ಎಂತ ತಂತ್ರಜ್ಞಾನ ಬೇಕು, ಅದಕ್ಕೆ ಕಬ್ಬಣ ಬೇಕು, ಇಟ್ಟಿಗೆ ಬೇಕು, ಸಿಮೆಂಟ್ ಬೇಕು, ಇದನ್ನೆಲ್ಲ ಎಲ್ಲಿಂದ ತಂದ್ರು, ಹೇಗ್ ಮಾಡಿದ್ರು, ಭೂಮಿಯಲ್ಲಿ ಇದೆಲ್ಲ ಹೇಗ್ ಸಿಕ್ತು, ಎಂತ ತಂತ್ರಜ್ಞಾನ, ಎಂತ ವಿಜ್ಞಾನ ಅಂತ ಅನಿಸ್ತದೆ. ಇನ್ನೂ ಅದ್ರ ಹಿಂದಕ್ಕೆ ನಾವು ಯೋಚನೆ ಮಾಡ್ಕೊಂತ ಹೋದ್ರೆ ಆ ಟ್ಯಾಂಕಿಗೆ ನೀರು ಬಂತಲ್ಲ, ಆ ಟ್ಯಾಂಕ್ಗಳಿಂದ ನೀರು ಬಂತ, ಆ ಟ್ಯಾಂಕಿಗೆ ಎಲ್ಲಿಂದ ಬಂತು? ನದಿಗಳಿಂದ ಬಂತು, ಕಡಲುಗಳಿಂದ ಬಂತು ಅಲ್ವಾ? ನದಿಗಳಿಗೆ ಎಲ್ಲಿಂದ ಬಂತು? ನದಿಗಳು ಹಳ್ಳದಿಂದ ನೀರು ಎತ್ತಿದ್ರು ಅಂತ ಅಂದ್ಕೊಳ್ಳೋಣ, ಅಥವಾ ಡ್ಯಾಮ್ನಿಂದ ನೀರು ಎತ್ತಿದ್ರು ಅಂತ ಅಂದ್ಕೊಳ್ಳೋಣ. ಡ್ಯಾಮಿಗೆ ನೀರು ಎಲ್ಲಿಂದ ಬಂತು? ನದಿಯಿಂದ ಬಂತು. ನದಿಗೆ ಎಲ್ಲಿಂದ ಬಂತು ನೀರು? ಮೋಡಗಳಿಂದ ಬಂತು. ಮೋಡಗಳು ಎಲ್ಲಿಂದ ಬಂದು? ಕಡಲಿನಿಂದ ಬಂದು. ಸರಿ, ಮತ್ತೆ ಕಡಲು ಎಲ್ಲಿಂದ ಬಂತು ಅಲ್ಲ? ಇದರ ಹಿಂದೆ ನಿಜವಾದ ಪ್ರಕೃತಿಯ ರಹಸ್ಯವನ್ನ ಹುಡುಕ್ತಾ ಹೋಗೋದೇ ಜ್ಞಾನ. ಇದನ್ನೇ ಜ್ಞಾನಿಗಳು ಮಾಡೋದು. ಇದಕ್ಕೆ ಕಾರಣವಾಗಿರೋ ಯಾವುವು? ಮಳೆ ಕಾರಣ ಆಗಿರುತ್ತೆ, ಗಾಳಿ ಕಾರಣ ಆಗಿರುತ್ತೆ, ಸೂರ್ಯನ ಕಿರಣಗಳು ಕಾರಣ ಆಗಿರ್ತವೆ, ಗಿಡ ಮರಗಳು ಕಾರಣ ಆಗಿರ್ತವೆ. ಇವೆಲ್ಲದರ ಒಂದು ಅದ್ಭುತವಾದ ಸಮ್ಮಿಶ್ರವಾದ ಒಂದು ವ್ಯವಸ್ಥೆನೇ ಇದೆ ಪ್ರಕೃತಿಯಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಒಂದು ಜಾಯಿಂಟ್ ವರ್ಕ್
ಅಲ್ವಾ? ಒಬ್ರು ಮಾಡೋಂಥ ವರ್ಕ್ ಅಲ್ಲ, ಗಾಳಿ ಬೇಕು. ಎಲ್ಲೋ ಮೋಡ ರಚನೆ ಆಗ್ತದೆ ಸಮುದ್ರದಲ್ಲಿ ಮೋಡ ರಚನೆ ಆಗ್ಬೇಕಂದ್ರೆ ಸೂರ್ಯನ ಕಿರಣಗಳು ಬೇಕು, ಅವಾಗ ಮೋಡ ಆಗ್ತದೆ. ಮತ್ತೆ ಗಾಳಿ ಬೇಕು ಅದನ್ನ ಎತ್ಕೊಂಡು ಬರೋದಕ್ಕೆ. ಆಮೇಲೆ ಮರಗಳಿರ್ಬೇಕು, ಆಕರ್ಷಣೆ ಮಾಡ್ಬೇಕು, ಅದನ್ನ ತನ್ನ ಕಡೆಗೆ ಎಳ್ಕೋಬೇಕು. ಅವಾಗ ಅಲ್ಲಿ ಮಳೆ ಸುರಿಬೇಕು. ಮಳೆ ಸುರಿದ ಮೇಲೆ ಅದು ಊರಿನೆಲ್ಲ ನೀರು ಸೇರ್ಕೊಂಡು ಒಂದು ಹಳ್ಳಕ್ಕೋ ನದಿಗೆ ಹೋಗಕ್ಕೂ ಮತ್ತೆ ಸಮುದ್ರ ಸೇರ್ಬೇಕು. ಈ ತರ ಒಂದು ಸೈಕಲ್ ಏನಿದೆ, ಇದು ರೀಸೈಕ್ಲಿಂಗ್ ಆಗ್ತಾನೆ ಇರ್ತದೆ. ಇದಕ್ಕೊಂದು ನಿರ್ದಿಷ್ಟವಾದ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಇಡೀ ಜಗತ್ತಿಗಾಗಿ ದುಡಿತಾ ಇದೆ. ಯಾವುದು ಸುಮ್ಮನಿಲ್ಲ, ಯಾವುದು ಆರಾಮಾಗಿ ಕುಂತಿಲ್ಲ, ತಮ್ಮ ಕೆಲಸ ತಾವು ಮಾಡ್ತಾನೆ ಇರ್ತವೆ. ಸೋಮಾರಿಗಳಿಗೆ ಜಗತ್ತಿನಲ್ಲಿ ಕೆಲಸನೇ ಇಲ್ಲ. ಈ ನಮ್ಮ ಭೂಮಿ ಆದ್ರೂ ಯಾವಾಗಲೂ ತಿರುಗ್ತಾನೆ ಇರ್ಬೇಕು. ತಿರುಗ್ತಾನೆ ಇರೋದು ಅದ್ರ ಕೆಲಸ. ತಿರುಗದ್ ಬಿಟ್ರೆ ಬಿದ್ದೋಗ್ಬಿಡ್ತದೆ. ಅದು ಹೇಳುತ್ತೆ ನಮ್ಗೆ, ನೀನು ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡು, ಕೆಲಸ ಮಾಡಲಿಲ್ಲ ನೀನು ಬಿದ್ದೋಗ್ತೀಯ ಅಂತ ಅರ್ಥ ಮಾಡ್ಕೊಂಡ್ರೆ ಅಲ್ಲ, ಅದ್ಭುತವಾಗಿದೆ, ಅದ್ಭುತವಾದಂಥದ್ದು. ಮತ್ತೇನಿದೆ ನೋಡೋಣ. ಹೀಗಾಗಿ ಇಂಥ ಜೀವ ಪೋಷಕ ದ್ರವ್ಯವನ್ನು ಯಾರೊಬ್ಬರೂ ಪೋಲು ಮಾಡಬಾರದು ಎಂಬ ಅರಿವೇ ಋತ. ಈ ಅರಿವು ಯಾರನ್ನೇ ಆದರೂ ಇಡೀ ವ್ಯವಸ್ಥೆಗೆ ಕೃತಜ್ಞರಾಗಿರುವಂತೆ ಮಾಡದೇ ಇರದು. ಇಲ್ಲವಾದಲ್ಲಿ ಆ ಅರಿವೇ ಹುಸಿ ಎನ್ನಬೇಕು. ಕೃತಜ್ಞತೆಯ ಈ ಭಾವವೇ ಋಣ ಪ್ರಜ್ಞೆ. ಒಮ್ಮೆ ನಾವು ನಮ್ಮ ಸುತ್ತಲಿನ ಜಗದ್ ವ್ಯವಸ್ಥೆಗೆ ಋಣಿಗಳೆಂದು ತಿಳಿದ ಬಳಿಕ ಸುಮ್ಮನಿರಲಾಗುವುದಿಲ್ಲ. ಸಾಲದ ಹೊರೆ ಹೊತ್ತ ಪ್ರಾಮಾಣಿಕ ವ್ಯಕ್ತಿ ಅದನ್ನು ತೀರಿಸುವ ಪ್ರಯತ್ನ ಮಾಡದಿರಲು ಸಾಧ್ಯವೇ? ಇಂಥ ಪ್ರಯತ್ನವನ್ನೇ ಧರ್ಮ ಎಂದು ನಮ್ಮ ಪರಂಪರೆ ಒಕ್ಕಣಿಸಿದೆ. ಹೀಗಾಗಿ ಇಂಥ ಜೀವ ಪೋಷಕ ದ್ರವ್ಯವನ್ನ, ಯಾವುದು ಜೀವ ಪೋಷಕ ದ್ರವ್ಯ? ನೀರು. ಅದು ಕಡಲಿನಲ್ಲಿನೇ ಇರಲಿ, ಜಲಾಶಯದಲ್ಲಿನೇ ಇರಲಿ, ನದಿಯಲ್ಲಿನೇ ಇರಲಿ, ಹಳ್ಳದಲ್ಲಿನೇ ಇರಲಿ, ಟ್ಯಾಂಕ್ ಅಲ್ಲೇ ಇರಲಿ, ಸಂಪಲ್ಲೇ ಇರಲಿ, ನಮ್ಮ ಮನೆ ನಲ್ಲಿಯಲ್ಲಿ, ಬಕೆಟ್ ಅಲ್ಲಿ ಆದ್ರೂ ಇರಲಿ, ಎಲ್ಲಿಯಾದ್ರೂ ಇರಲಿ, ಇದನ್ನ ಯಾರೊಬ್ರು ಪೋಲ್ ಮಾಡಕೂಡದು, ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಇದು ಜೀವ ರಕ್ಷಕ, ಜೀವ ಪೋಷಕ. ನೀರಿಲ್ಲ ಇದ್ರೆ ಬದುಕೋದಕ್ಕಾಗತ್ತಾ? ಇಲ್ಲ ತಾನೆ. ನಮ್ಮ ಇಡೀ ದೇಹದಾಗೆ ಒಂದು 75 ಅಥವಾ 75-80 ಭಾಗ ನೀರೇ ಇದೆ ಅಂತ ಹೇಳ್ತಾರೆ. ಭೂಮಿಯಲ್ಲೂ 75-80 ಭಾಗ ನೀರು, ನಮ್ಮ ದೇಹದಲ್ಲೂ 75-80 ಭಾಗ ನೀರು. ನಾವು ಭೂಮಿಯನ್ನು ಪ್ರತಿನಿಧಿಸುತ್ತೋ, ನಮ್ಮನ್ನ ಭೂಮಿ ಪ್ರತಿನಿಧಿಸುತ್ತೋ, ಅಥವಾ ಭೂಮಿ ನಮಗೆ ಹೇಳುತ್ತೋ, ನೋಡು ನೀನು ಕೂಡ ನಾನು ಇದ್ದ ಹಾಗೆ ಇದೆಯಾ ಅಂತ ಹೇಳ್ತಾ ಇರ್ಬೋದು ಅಂತ ಅನ್ಸುತ್ತೆ. ನಾವು ಕೂಡ ಸಂಪೂರ್ಣವಾಗಿ ನೀರಿನಿಂದ ಮಾಡಲ್ಪಟ್ಟಿದ್ವಿ. ಬಹಳಷ್ಟು ಭಾಗ ನೀರೇ. ಇಂತಹ ನೀರನ್ನ ಯಾರೂ ಪೋಲು ಮಾಡಬಾರದು. ಇದು ನಮ್ಮ ಅರಿವು, ನಮ್ಮ ಜ್ಞಾನಕ್ಕೆ ಬರ್ಬೇಕು, ನಮ್ಮ ತಿಳುವಳಿಕೆಗೆ ಬರ್ಬೇಕು. ಆ ತಿಳುವಳಿಕೆನೆ ಋತ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಿದಾರೆ ನೋಡ್ರಿ. ಜಗತ್ತಿಗೆ ಬೇಕಾಗಿರೋಂಥ ವಸ್ತು, ಜಗತ್ತಿನ ಎಲ್ಲರಿಗೂ ಬೇಕಾಗಿರೋಂಥ ವಸ್ತುವನ್ನ ಹಾಳು ಮಾಡಬಾರ್ದು, ಪೋಲ್ ಮಾಡ್ದಂಗಿದ್ರೆ ಅದು ಋತ. ಒಂದು ಸಲ ಈ ಅರಿವು ನಮಗ್ ಬಂತು ಅಂತ ಅಂದ್ಕೊಳ್ಳೋಣ, ಹೌದಪ್ಪ ಕರೆಕ್ಟ್, ಸರಿ ಇದೆ ನಾವು ಮಾಡ್ತಾ ಇರೋದು, ಅವಾಗ ತಪ್ಪು ಮಾಡಿದ್ವಿ, ಇನ್ಮೇಲೆ ತಪ್ಪು ಮಾಡಲ್ಲ ಅನ್ನೋ ಅರಿವು ನಮಗೆ ಮೂಡಿದ್ರೆ ಮನಸ್ಸಿನಲ್ಲಿ, ಅವಾಗ ನಾವು ಇಡೀ ವ್ಯವಸ್ಥೆಗೆ ಕೃತಜ್ಞರಾಗುವಂತೆ ಆಗ್ತೀವಿ. ಅವಾಗ ನಾವು ಎಲ್ಲಿ ನೋಡಿದ್ರು ಕೃತಜ್ಞರಾಗಿರ್ತೀವಿ. ನದಿ ಖಂಡಿತ ಹೌದಪ್ಪ ಇದು ನೀರಿನ ಮೂಲ, ಇದಕ್ಕೊಂದು ನಮಸ್ಕಾರ ಮಾಡೋಣ. ಮರ ಖಂಡಿತ ಹೌದು ಇದರಿಂದನೇ ನೀರು ಸಿಗದ್ ನಮ್ಗೆ, ಅದಕ್ಕಿದು ಮರಕ್ಕೊಂದು ನಮಸ್ಕಾರ ಹಾಕೋಣ. ನೋಡ್ರಿ, ಅದಕ್ಕೇನೆ ನಮ್ಮ ಪರಂಪರೆಯಲ್ಲಿ ಮರಕ್ಕೂ ಪೂಜೆ ಸಲ್ಲಿಸ್ತಾರೆ. ಮರದಿಂದನೇ ನಾವು ಬದುಕ್ತಾ ಇದೀವಿ ಅಂತ. ಮರದಲ್ಲಿ ದೇವರಿದ್ದಾನೆ, ಬಂದ್ಬಿಟ್ಟು ನಾವು ಕೇಳಿದ್ ಕೊಟ್ಬಿಡ್ತಾನೆ ಎದ್ದು ಬಂದು ಅಂತ ಅಲ್ಲ. ಅದರ ಹಿನ್ನೆಲೆ, ಅದರ ಹಿಂದಿನ ಸಾರಾಂಶ, ತತ್ವ, ಜ್ಞಾನ ಇದು. ಮರದಿಂದ ನಾವು ಬದುಕ್ತಾ ಇದೀವಿ. ನಮ್ಮ ಬದುಕಿಗೆ ಆಧಾರ ಮರ, ನಮ್ಮ ಬದುಕಿಗೆ ಆಧಾರ ಮಣ್ಣು, ನಮ್ಮ ಬದುಕಿಗೆ ಆಧಾರ ಕಲ್ಲು, ನಮ್ಮ ಬದುಕಿಗೆ ಆಧಾರ ಗಾಳಿ, ನಮ್ಮ ಬದುಕಿಗೆ ಆಧಾರ ಸೂರ್ಯನ ಕಿರಣಗಳು, ನಮ್ಮ ಬದುಕಿಗೆ ಆಧಾರ ಸಮುದ್ರ. ಇವೆಲ್ಲವನ್ನು ಪ್ರಕೃತಿಯಲ್ಲಿ ಸಿಗಂತ ಎಲ್ಲಾ ವಸ್ತುಗಳು ನಮ್ಮ ಬದುಕಿಗೆ ಆಧಾರ. ನಮ್ಮ ಬದುಕೋದಕ್ಕೆ ಏನ್ ಬೇಕು? ನಾವ್ ಹೇಳ್ತೀವಿ ದೇವರೇ ನಮ್ಮನ್ನು ಹುಟ್ಟಿಸ್ತಾನೆ, ದೇವರೇ ನಮ್ಮನ್ನು ಬದುಕಿಸ್ತಾನೆ, ದೇವರೇ ನಮ್ಮನ್ನು ಸಾಯಿಸ್ತಾನೆ ಅಂತ. ಅವೆಲ್ಲ ದೇವರ ಪ್ರತಿರೂಪನೆ. ಕಲ್ಲು ಒಂದೇವ್ರೆ. ಹಾಗಾಗಿ ನಾವು ನೀರಿಗೂ ನಮಸ್ಕಾರ ಮಾಡ್ತೀವಿ, ನೀರಿಗೂ ಪೂಜೆ ಮಾಡ್ತೀವಿ. ಯಾಕಂದ್ರೆ ಅದು ದೇವರು. ದೇವರ ಅಸ್ತಿತ್ವ ಎಲ್ಲಿದೆ? ಎಲ್ಲಾ ಕಡೆಯಲ್ಲೂ ಇದೆ. ದೇವರಿಲ್ಲದ ಜಾಗ ಇಲ್ಲೋ ಅನ್ನೋ ತರಹ ಗಾಳಿ ಇಲ್ಲದ ಜಾಗ ಎಲ್ಲಿದೆ, ನೀರಿಲ್ಲದ ಜಾಗ ಎಲ್ಲಿದೆ ಅಲ್ವಾ? ಹಾಗಾಗಿ ಭೂಮಿ ಇಲ್ಲದ ಜಾಗ ಎಲ್ಲಿದೆ, ನಾವೆಲ್ಲಿ ಹೋಗೋದಕ್ಕಾಗಲ್ಲ. ಇವೆಲ್ಲ ದೈವದ ಸ್ವರೂಪಗಳೇ, ಅವೇ ದೇವರ ಪ್ರತಿರೂಪಗಳು. ಇದು ನಮ್ಮ ಸನಾತನ ಸಂಸ್ಕೃತಿ. ಇದನ್ನ ಅರಿವು ನಮಗೆ ಆದ ತಕ್ಷಣಕ್ಕೆ ನಾವು ಅದಕ್ಕೆ ಕೃತಜ್ಞರಾಗಿ ಇರದೇ ಇರೋದಕ್ಕಾಗತ್ತಾ? ಈ ಮರ ಏನ್ ಕಡ್ದು ಬಿಸಾಕ್ರೆ ಅಂತ ಅಂತೀವ ನೋಡೋಣ. ಇಷ್ಟು ಜ್ಞಾನ ಇದ್ರೆ
ಅಥವಾ ಈ ನದಿ ಏನ್ ಮಾಡುತ್ತೆ ಇದನ್ನ ಕೊಳಕ್ ಮಾಡ್ಬಿಡೋಣ ಅಂತ ಅಂದ್ಕೊಳ್ತೀವ, ಇಲ್ಲ ಮನೆಗೆ ನೀರಿರೋ ಸುಮ್ಮನೆ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಳ್ತೀವ, ಅಂದ್ಕೊಳ್ಳಲ್ಲ. ಇದು ಕೇವಲ ನನ್ನ ಸೊತ್ತಲ್ಲ, ಇದು ಇನ್ನಿದ್ದರಿಗಾಗಿನೂ ಜಗತ್ ಕೊಟ್ಟಿದೆ ಅನ್ನೋಂಥ ಒಂದು ಭಾವನೆ ನಮಗೆ ಬರುತ್ತೆ. ಅವಾಗ ನಾವು ಪ್ರಕೃತಿಯಲ್ಲಿನ ಸಮಸ್ತ ವಸ್ತುಗಳಿಗೆ ಕೃತಜ್ಞರಾಗಿರ್ತೀವಿ, ಎಲ್ಲಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ, ಎಲ್ಲರಿಗೂ ನಮಸ್ಕಾರ ಹೇಳ್ತೀವಿ. ಅದೊಂದು ಪಕ್ಷ ಜ್ಞಾನ ನಮಗೆ ಬರ್ಲಿಲ್ಲ ಅಂತಂದ್ರೆ, ಅದರ ಅರಿವು ನಮಗೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಆ ಅರಿವೇ ಸುಳ್ಳು, ತಪ್ಪಾಗಿ ನಾವು ಅರ್ಥ ಮಾಡಿಕೊಂಡಿದೀವಿ. ಮರ ಇರೋದು ನನಗಾಗಿ ಮಾರಕ್ಕಾಗಿ, ಅದನ್ನ ಮಾರಿದ್ರೆ ದುಡ್ಡು ಬರುತ್ತೆ ಅನ್ನೋ ಒಂದು ಅರಿವು ಮೂಡಿದೆ, ನಮ್ಮ ಅರಿವು ತಪ್ಪು. ಒಂದ್ ಪಕ್ಷ ಮರದ ನಿಜವಾದ ಸಾರ್ಥಕತೆ ನಮಗೆ ಗೊತ್ತಾದ್ರೆ, ಅದರ ಅಸ್ತಿತ್ವಕ್ಕಿರಂತ ಅಸ್ಮಿತೆ, ಅದರ ಸಂಪೂರ್ಣವಾದ ಗುಣ ವಿಶೇಷ ನಮಗೆ ಗೊತ್ತಾದ್ರೆ ನಾವು ಅವಾಗ ನಿಜವಾಗೂ ಅದಕ್ಕೆ ಕೃತಜ್ಞರಾಗಿರ್ತೀವಿ. ಈ ಕೃತಜ್ಞತೆಯ ಭಾವ ಏನಿದೆಯಲ್ಲ, ಇದೇ ಋಣ. ಕೃತಜ್ಞರಾಗಿದ್ಮೇಲೆ ನಮಗೆ ಅವ್ರ ಋಣ ನಮ್ಮ ಮೇಲೆ ಇದೆ ಅಂತಲ್ವಾ. ಆ ಮರ ನಮಗೆ ನೀರು ಕೊಟ್ಟಿದೆ, ಆ ಮರ ನಮಗೆ ಆಹಾರ ಕೊಟ್ಟಿದೆ, ಆ ಮರ ನಮಗೆ ಆರೋಗ್ಯ ಕೊಟ್ಟಿದೆ, ಆ ಗಾಳಿ ನಮಗೆ ಆರೋಗ್ಯ ಕೊಟ್ಟಿದೆ, ಅದಕ್ಕೆ ನಾವು ಋಣಿಗಳಾಗಿರ್ತೀವಿ. ಆಗಿರ್ಬೇಕಲ್ಲ. ಋಣಿಗಳಾಗಿದ್ಮೇಲೆ ಏನ್ ಮಾಡ್ಬೇಕು? ಅವ್ರ ಋಣ ನಮ್ಮ ಮೇಲೆ ಇದೆ ಅಂದ್ರೆ, ಋಣ ಅಂದ್ರೆ ಒಂದ್ ಅರ್ಥದಲ್ಲಿ ಸಾಲ ಅಂತ ಕೊಡೋಣ. ಅದ್ ನಮಗೆ ಸಾಲ ಕೊಡತ್ತೆ, ನಾವೇನ್ ಮಾಡ್ಬೇಕು? ಅವಾಗ ಸಾಲ ತೀರಿಸ್ಲೇಬೇಕಲ್ವಾ. ಆ ಋಣ ಪ್ರಜ್ಞೆ ಯಾವಾಗ ನಮಗೆ ಬರುತ್ತೆ, ಆಗ ಇಡೀ ನಮ್ಮ ಸುತ್ತಮುತ್ತ ಇರೋಂಥ ಎಲ್ಲ ಜಗತ್ತಿನ ವ್ಯವಸ್ಥೆಗೆ ನಾವು ಸಾಲಗಾರರು, ಋಣಿಗಳು ಅಂತ ಅನಿಸ್ತಾ. ಹೌದಪ್ಪ, ಈ ಮರಕ್ಕೂ ನಾನು ಸಾಲ ಕೊಡೋದೈತೆ, ಈ ಹೂವಿಗೂ ನಾನು ಸಾಲ ಕೊಡೋದೈತೆ, ಈ ಮಣ್ಣಿಗೂ ಸಾಲ ಕೊಡೋದೈತೆ, ಈ ನದಿಗೂ ಸಾಲ ಕೊಡೋದೈತೆ, ಈ ಸಮುದ್ರಕ್ಕೂ ಸಾಲ ಕೊಡೋದೈತೆ. ನಾವೆಲ್ಲ ಇದಕ್ಕೆ ಋಣಿಗಳು. ಸಾಲ ತೀರಿಸ್ಬೇಕಲ್ಲ. ಹೇಗೆ? ನೀರ್ ಕೊಟ್ಟದೆ ಅಂತ ನಾವು ನೀರ್ ತಗೊಂಡೋಗಿ ಹಾಕೋದಕ್ಕಾಗತ್ತಾ? ಹಾಗಲ್ಲ. ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸದೆ ನಾವು ಆ ಋಣ ತೀರಿಸಿದ ಹಾಗೆ. ಅದಕ್ಕೆ ಹೇಗಪ್ಪ ಅಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ಸಾಲದ ಹೊರೆ ಹೊತ್ತ ಪ್ರಾಮಾಣಿಕ ವ್ಯಕ್ತಿ ಅದನ್ನು ತೀರಿಸುವ ಪ್ರಯತ್ನ ಮಾಡದಿರೋ ಸಾಧ್ಯವೇ? ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕಷ್ಟಕ್ಕೆ ಯಾವತ್ತೋ ಸಾಲ ಮಾಡ್ಕೊಂಡು ಬಂದಿದ್ದಾನೆ. ಅವತ್ತು ಸಾಲ ತಗೊಂಡಿದ್ದೀನಿ ವಾಪಸ್ ಕೊಡಲ್ಲ ಅಂತಾನ. ಗಂಟ್ ಕಳ್ಳರಾದ್ರ ಅಂತಾರೆ, ಅಯೋಗ್ಯರಾದ್ರ ಅಂತಾರೆ, ಮೂರ್ಖರಾದ್ರ ಅಂತಾರೆ ಅಲ್ವಾ. ಅವರನ್ನ ಮನುಷ್ಯರಂತ ಕರೆಯೋದಕ್ಕೂ ಲಾಯಕ್ಕಿಲ್ಲ. ಯಾರ ಹತ್ರ ಆದ್ರೂ ಒಂದ್ ಹತ್ರ ಅವ್ರ ಉಪಯೋಗಕ್ಕೆ ಸಾಲ ಮಾಡಿದ್ರೆ ತೀರಿಸ್ಬೇಕು. ತೀರಿಸ್ದಂಗೆ ಎತ್ತಿ ಹಾಕಿದ್ರೆ ಅವ್ರನ್ನ ಮನುಷ್ಯತ್ವ ಇದೆ ಅಂತ ಅಂದ್ಕೊಳ್ಳೋಣ? ಸಾಧ್ಯ ಇಲ್ಲ ಅಲ್ವಾ. ಈಗ ನಾವೇ ಒಬ್ರಿಗೆ ಯಾರಿಗೋ ಕೊಟ್ಬಿಟ್ಟಿದ್ವಿ, ನಾವೀಗ ಕೊಡದೇ ಇದ್ರೆ ನಮಗೆ ಎಷ್ಟು ನೋವಾಗಲ್ಲ. ಆದ್ರೆ ಪ್ರಾಮಾಣಿಕರಾದ್ರೆ ತಂದು ಕೊಟ್ಬಿಡ್ತಾರ. ಅಂತ ಪ್ರಾಮಾಣಿಕರಿಗೆ ಏನು ಕೊರತೆ ಇಲ್ಲ ಭಾರತದಲ್ಲಿ. ಅಪ್ರಾಮಾಣಿಕರು ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ಆ ಪ್ರಾಮಾಣಿಕ ವ್ಯಕ್ತಿ ಹೇಗೆ ತನ್ನ ಸಾಲವನ್ನ ತೀರಿಸ್ತಾನೋ ಹಾಗೆ ನಾವು ಕೂಡ ಪ್ರಕೃತಿಯಲ್ಲಿರುವಂತ ಎಲ್ಲ ವ್ಯವಸ್ಥೆಗೆ, ಈ ಜಗತ್ತಿನ ವ್ಯವಸ್ಥೆಗೆ ಚಿರಋಣಿಗಳಾಗಿ ಇರ್ತೀವಿ. ಅದನ್ನ ಎಂದು ಹಾಳು ಮಾಡಲ್ಲ ಅನ್ನಂತ ಒಂದು ಪ್ರಯತ್ನ ಇದೆಯಲ್ಲ, ಮನೋಭಾವನೆ ಇದೆಯಲ್ಲ, ಅದೇ ಧರ್ಮ. ಎಷ್ಟು ಜನ ಹೇಳ್ತಾ ಬರ್ತಿದಾರಲ್ಲ, ಋತ ಹೇಗೆ ಬರುತ್ತೆ, ಅದು ಋಣ ಹೇಗಾಗುತ್ತೆ, ಆ ಋಣ ಬಂದಿದ್ದು ನಮಗೆ ಯಾವ ರೀತಿಯಲ್ಲಿ ನಮ್ಮ ಪ್ರಜ್ಞೆಯಲ್ಲಿ ಒಡಮೂಡಿ ಬರುತ್ತೆ, ಆ ಋಣವನ್ನ ಹೇಗ್ ತೀರಿಸ್ತೀವಿ, ಅದು ಹೇಗೆ ಧರ್ಮ ಆಗಿ ಮಾರ್ಪಡುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ವ್ಯಾಖ್ಯೆ ಮಾಡ್ತಾ ಹೋಗಿದೆ. ತುಂಬಾ ಸೊಗಸಾಗಿದೆ. ಅದಕ್ಕೆ ಅವರನ್ನ ವಿದ್ವಾಂಸರು ಅನ್ನೋದು. ಈಗ ಇದರಲ್ಲಿ ಯಜ್ಞ, ದಾನ, ತಪಸ್ಸು, ಧರ್ಮದ ಆಚರಣೆ ಇರುವ ಪ್ರಧಾನ ಮಾರ್ಗವೇ ಯಜ್ಞ. ಯಜ್ಞ ಎಂದರೆ ಬೆಂಕಿಯಲ್ಲಿ ತುಪ್ಪ ಸುರಿಯುವ, ಆಹಾರವನ್ನು ಪೋಲು ಮಾಡುವ ಕಂದಾಚಾರ ಎಂದು ಹಲವರ ಆಕ್ಷೇಪ. ಅಗ್ನಿಮುಖದಲ್ಲಿ ಆಹುತಿ ನೀಡುವುದು ಒಂದು ಸಂಕೇತ ಮಾತ್ರ. ಇದು ಬಟ್ಟೆಯಿಂದಾದ ಬಾವುಟಕ್ಕೆ ರಾಷ್ಟ್ರಧ್ವಜವೊಂದು ಎಲ್ಲರೂ ಗೌರವ ಸಲ್ಲಿಸುವಂತೆಯೇ ಸರಿ ಎಂದು ಚಾರ್ಲ್ಸ್ ಡಾರ್ವಿನ್ ಹೇಳಿರುವಂತೆ, ಹೊತ್ತಿನ ತುತ್ತಿಗಾಗಿ, ಅನ್ನ ಚಿನ್ನಗಳಿಗಾಗಿ, ಹೆಣ್ಣು ಹೆಸರುಗಳಿಗಾಗಿ ಸೆಣಸಿ ಹೆಣಗುತ್ತಿರುವ ಮಾನವ ಸಹಜವಾಗಿ ಲೋಭಿ. ಪ್ರಕೃತಿ ಅವನಿಗೆ ಹೇಳಿಕೊಟ್ಟಿದ್ದೇ ಇಂಥ ಜಿಪುಣತನವನ್ನು. ಇದನ್ನು ಕೆಲಮಟ್ಟಿಗಾದರೂ ಮೀರದೇ ಇದ್ದಲ್ಲಿ ಬಾಳು ಹಸನಾಗದು, ಅರ್ಥಪೂರ್ಣವಂತೂ ಆಗಲೇ ಆಗದು. ನಿಸರ್ಗಲೋಭಿಯಾದ ಅವನಿಗೆ ಔದಾರ್ಯದ ಹಾದಿಯನ್ನು, ಅದು ಕೊಡುವ ನೆಮ್ಮದಿಯನ್ನು ತಿಳಿಸಿಕೊಡುವ ತಾಯಿ ಸಂಸ್ಕೃತಿ. ಯಜ್ಞ ಸಂಸ್ಕೃತಿಯ ಒಂದು ಅನುಷ್ಠಾನ. ಅಗ್ನಿಯಲ್ಲಿ ಯಾವುದಾದರೂ ಆಹಾರ ಪದಾರ್ಥವನ್ನು ಹಾಕಿದರೆ ಅದನ್ನು ಮತ್ತೆ ಪಡೆದುಕೊಳ್ಳಲು ಸಾಧ್ಯವಿಲ್ಲವೆಂಬುದು ಎಲ್ಲರಿಗೂ ತಿಳಿದ ತಥ್ಯ. ವಸ್ತುಸ್ಥಿತಿ ಹೀಗಿದ್ದರೂ ಅದನ್ನೇ ಮಾಡುವುದೆಂದರೆ ತನಗೆ ಮರಳಿ ಬರುವುದೆಂಬ ಯಾವುದೇ ನಿಶ್ಚಯ ಇಲ್ಲದಿದ್ದರೂ ಕೊಡಬೇಕೆಂಬ ಜೀವನ ಪಾಠದ ಕಲಿಕೆ ತಾನೇ.
ಇಲ್ಲಿ ಮತ್ತೆ 3 ಪದಗಳನ್ನ ತಗೊಂಡಿದ್ದಾರೆ. ಯಜ್ಞ, ದಾನ, ತಪಸ್. ಇದ್ರ ಬಗ್ಗೆ ವಿವರಣೆ ಹೇಳ್ತಾ ಹೋಗ್ತಾರೆ ಸಾಹೇಬ್. ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗವೇ ಯಜ್ಞ. ಇವಾಗ ನಾವು ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದನ್ನ ಋಣ ಯಾವಾಗ ಆಗುತ್ತೆ, ಅದು ಧರ್ಮ ಆಗಿ ಹೇಗೆ ಮಾರ್ಪಾಡು ಹೊಂದುತ್ತೆ ಅಂತ. ಸರಿ, ಆ ಧರ್ಮವನ್ನ ಅನುಸರಿಸ್ಬೇಕಲ್ಲ, ಅದಕ್ಕಿರಂತ ಒಂದು ಮುಖ್ಯವಾದ ಮಾರ್ಗ, ಮುಖ್ಯವಾದ ದಾರಿ, ಒಂದು ಪ್ರಧಾನ ದಾರಿ ಯಾವ್ದಪ್ಪ ಅಂದ್ರೆ ಅದು ಯಜ್ಞ. ಯಜ್ಞ ಅಂದ್ರೆ ಏನು ಹಾಗಾದ್ರೆ? ಅದನ್ನು ವಿವರಣೆ ಹೇಳಿದ್ದಾರೆ. ಯಜ್ಞ ಎಂದರೆ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಆಹಾರವನ್ನು ಪೋಲು ಮಾಡುವ ಕಂದಾಚಾರ ಎಂದು ಹಲವರ ಆಕ್ಷೇಪ. ಯಜ್ಞ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಸುತ್ತ ಕೂತ್ಕೊಂಡಿರ್ತಾರೆ ಒಂದಷ್ಟು ಜನ ಪುರೋಹಿತರು, ಅವರು ಇವರು ಎಲ್ಲ ಕೂತ್ಕೊಂಡಿರ್ತಾರೆ. ಅದ್ರಾಗ ಏನ್ ಮಾಡ್ತೀವಿ? ಬೆಂಕಿಯನ್ನ ಹಾಕಿರ್ತೀವಿ ಮಧ್ಯೆ ಒಂದು ಅಗ್ನಿಕುಂಡದಲ್ಲಿ ಅಗ್ನಿ ಉರಿತಾ ಇರುತ್ತೆ, ಅದಕ್ಕೆ ತುಪ್ಪವನ್ನ ಸುರಿತಾ ಇರ್ತೀವಿ, ಬೇರೆ ಬೇರೆ ಆಹಾರ ಪದಾರ್ಥಗಳನ್ನೆಲ್ಲ ಆ ಅಗ್ನಿಗೆ ಅರ್ಪಿಸ್ತಾ ಇರ್ತೀವಿ. ಕೆಲವರ ಅಭಿಪ್ರಾಯ ಏನು? ಈ ಯಜ್ಞ ಅಂದ್ರೆ ಏನಪ್ಪಾ, ಸುಮ್ಮನೆ ವೇಸ್ಟ್, ಅದಕ್ಕೆ ಹಾಕಂತ ಬೆಂಕಿ ಹಚ್ಚೋದಕ್ಕೆ ಹಾಕಂತ ಕಡ್ಗೆನೂ ವೇಸ್ಟು, ಸೌದೆನೂ ವೇಸ್ಟು, ಅದಕ್ಕೆ ಹಾಕಂತ ತುಪ್ಪ ಮೊದ್ಲೇ ವೇಸ್ಟು, ಆಹಾರ ಪದಾರ್ಥಗಳೆಲ್ಲ ವೇಸ್ಟ್, ಅದೊಂದು ಕಂದಾಚಾರ, ಅದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಅನ್ನೋದು ಹಲವರು ಮಾಡಂತ ಆಕ್ಷೇಪ. ನೀವೇನ್ ಅಂದ್ಕೊಳ್ತೀರಾ? ಒಂದ್ಸರಿ ನೀವು ಯೋಚನೆ ಮಾಡಿ, ನಿಮ್ಮ ವಿವೇಚನೆಗೂ ಬಿಡ್ತಾರೆ. ಅದನ್ನ ಮುಂದೆ ಹೇಳ್ತಾ ಹೋಗ್ತಾರೆ, ಕ್ಲಾರಿಫೈ ಮಾಡ್ತಾರೆ, ಅದನ್ನು ಜಸ್ಟಿಫೈ ಮಾಡ್ತಾ ಹೋಗ್ತಾರೆ. ಅದು ಸಂಪೂರ್ಣ ಒಂದು ವಿವರಣೆಯನ್ನ ಹೇಳ್ತಾರೆ ಮುಂದಿನ ಲೈನ್ಗಳಲ್ಲಿ, ಸಾಲುಗಳಲ್ಲಿ. ಏನದು? ಅಗ್ನಿಮುಖದಲ್ಲಿ ಆಹುತಿ ನೀಡುವುದು ಒಂದು ಸಂಕೇತ ಮಾತ್ರ. ನಾವು ಅಗ್ನಿಗೆ ಏನ್ ನಾವು ಅದನ್ನೆಲ್ಲ ಕೊಡ್ತೀವಿ, ತುಪ್ಪವನ್ನ ಅಥವಾ ಅಲ್ಲಿಗಿಟ್ಟಂತ ಪೂಜೆ ಆಹಾರ ಪದಾರ್ಥಗಳು ಏನೇನಿದಾವೆ ಅವುಗಳನ್ನ ಎಲ್ಲ ಅಗ್ನಿ ಕೊಡೋದು ಕೇವಲ ಒಂದು ಸಂಕೇತ ಅಷ್ಟೇ. ಅದನ್ನೇನು ಅಗ್ನಿ ಬಂದು ಅಕ್ಸೆಪ್ಟ್ ಮಾಡ್ಬಿಟ್ಟು ನಿನ್ಗೆ ಏನ್ ಹೊರಬೇಕು ಮಗನೇ ಮಗಳೇ ಅಂತ ಕೊಡುತ್ತಂತಲ್ಲ, ಅದೊಂದು ಸಂಕೇತ. ಅದು ಹೇಗ್ ಸಂಕೇತ ಅಂದ್ರೆ, ಇದು ಬಟ್ಟೆಯಿಂದಾದ ಬಾವುಟಕ್ಕೆ ರಾಷ್ಟ್ರಧ್ವಜ ಎಂದು ಎಲ್ಲರೂ ಗೌರವ ಸಲ್ಲಿಸುವಂತೆ. ಈಗ ಒಂದು ರಾಷ್ಟ್ರಧ್ವಜ ಇದೆ, ಪ್ರತಿಯೊಂದು ರಾಷ್ಟ್ರಕ್ಕೂ ತಂದೆ ಆಗಿರೋಂಥ ಒಂದು ಧ್ವಜ ಇದೆ. ಅದನ್ನ ಯಾವ್ದ್ರಿಂದಪ್ಪ ಮಾಡಿರ್ತಾರೆ? ಬಟ್ಟೆಯಿಂದ ಮಾಡಿರ್ತಾರೆ. ನಾವ್ ಯಾವಾಗಾದ್ರೂ ರಾಷ್ಟ್ರಧ್ವಜ ಮಾಡಿದಾಗ, ಅದನ್ನ ಹಾರಿಸಿದಾಗ ನಾವೇನ್ ಮಾಡ್ತೀವಿ? ಬಹಳಷ್ಟು ಗೌರವ ಪೂರ್ವಕವಾಗಿ ಆ ಧ್ವಜಕ್ಕೆ ವಂದನೆಯನ್ನ ಹೇಳ್ತೀವಿ, ಹೌದಾ ಇಲ್ಲ? ಆದ್ರೆ ನಾವು ವಂದನೆ ಹೇಳೋದು ಯಾವುದಕ್ಕೆ? ಬಟ್ಟೆಗೆ. ನಾವು ಅದನ್ನ ಬಟ್ಟೆ ಅಂದ್ಕೊಳ್ತೀವ, ಅದನ್ನ ರಾಷ್ಟ್ರಧ್ವಜ ಅಂತ ಅಂದ್ಕೊಳ್ತೀವಿ. ಹಂಗೆ ಬಟ್ಟೆಗೆ ನಾವು ಸಲ್ಯೂಟ್ ಮಾಡ್ತೀವಿ, ಗೌರವ ಸಲ್ಲಿಸ್ತೀವಿ. ಅಂದ್ರೆ ನಾವು ಹಾಕೊಂಡ್ರ ಈ ಬಟ್ಟೆಗೂ ಪದೇ ಪದೇ ನಮಸ್ಕಾರ ಮಾಡ್ಬೇಕಾಗ್ತದೆ, ಅಥವಾ ಎಲ್ಲರೂ ಹಾಕೊಂಡಿರೋಂಥ ಬಟ್ಟೆಗಳೇನಿದಾವೆ ಅವೆಲ್ಲವಕ್ಕೂ ನಮಸ್ಕಾರ ಮಾಡ್ಬೇಕಾಗ್ತದೆ. ಬೆಡ್ಶೀಟ್ಗೂ ಮಾಡ್ಬೇಕು, ಬೆಡ್ ಸ್ಪ್ರೆಡ್ಗೂ ಮಾಡ್ಬೇಕು ಅಲ್ಲ, ಹಾಸಿಗೆ ಹೊದಿಕೆ ಎಲ್ಲ ಬಟ್ಟೆ. ಆದ್ರೆ ರಾಷ್ಟ್ರಧ್ವಜ ಅಂತ ಯಾವುದು? ನಾವೇ ಒಂದು ತೀರ್ಮಾನ ಮಾಡ್ಕೊಂಡಿದೀವಿ, ಹೀಗಿದ್ರೆ ಅದು ರಾಷ್ಟ್ರಧ್ವಜ, ಅದಕ್ಕೆ ಗೌರವ ಕೊಟ್ರೆ ಇಡೀ ರಾಷ್ಟ್ರಕ್ಕೆ ಗೌರವ ಕೊಟ್ಟ ಹಾಗೆ ಅಂತ. ಹಾಗೇನೆ ಇಲ್ಲಿ ರಾಷ್ಟ್ರಧ್ವಜಕ್ಕೆ ಹೇಗೆ ಗೌರವ ಕೊಡ್ತೀವೋ, ಬೆಂಕಿಗೂ ಹಾಗೇನೆ ಗೌರವ ಕೊಟ್ಟು ನಮ್ಮ ಆಹಾರ ಪದಾರ್ಥಗಳನ್ನ ಅರ್ಪಿಸ್ತೀವಿ. ಅದು ಅಗ್ನಿಗೆ ಅರ್ಪಿಸಿದಂತೆ ಅಲ್ಲ, ಇಡೀ ಎಲ್ಲ ಅದರ ಅಗತ್ಯ ಏನಿರುತ್ತೆ ಅವರಿಗೆ ಅರ್ಪಿಸಿದ ಹಾಗೆ ಅಂತ. ಅದಕ್ಕೆ ಮುಂದೆ ಹೇಳ್ತಾರನ್ನ, ಸ್ಟ್ರಗಲ್ ಫಾರ್ ದ ಎಕ್ಸಿಸ್ಟೆನ್ಸ್ ಎಂದು ಚಾರ್ಲ್ಸ್ ಡಾರ್ವಿನ್ ಹೇಳಿದ್ರಲ್ಲ, ಸ್ಟ್ರಗಲ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಅಂತ. ಅಂದ್ರೆ ನಾವು ಜೀವನಕ್ಕಾಗಿ ಹೋರಾಡ್ತಾ ಇದೀವಿ, ಸ್ಟ್ರಗಲ್ ಮಾಡ್ತಾ ಇದೀವಿ, ಬದುಕ್ಬೇಕಪ್ಪ, ಸ್ಟ್ರಗಲ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು ಅಂತ ಏನು ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದಾರೆ. ಹಾಗೆ ನಾವೇನ್ ಮಾಡ್ತೀವಿ? ಈಗ ಹೊತ್ತಿನ ತೂತಿಗಾಗಿ, ರಾತ್ರಿ ಊಟಕ್ಕೆ, ಬೆಳಗಿನ ಊಟಕ್ಕೆ, ಮಧ್ಯಾಹ್ನದ ಊಟಕ್ಕೆ, ಹೀಗೆ ಅನ್ನ ಬಟ್ಟೆಗಳಿಗಾಗಿ ನಮಗೆ ಆಹಾರ ಬೇಕು, ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕು. ಹೆಣ್ಣು ಹೆಸರುಗಳಿಗಾಗಿ ಅಲ್ಲ, ಹೆಣ್ಣಿಗಾಗಿ ಏನೆಲ್ಲ ಕದನಗಳು ನಡೆದೋಗ್ಬಿಟ್ಟು, ಎಂತೆಂತ ದೊಡ್ಡ ದೊಡ್ಡ ಘೋರವಾದ ಯುದ್ಧಗಳೇ ಆಗೋಗ್ಬಿಟ್ಟು, ನಾವು ಆ ಯುದ್ಧಗಳಿಗೆಲ್ಲ ಹೆಣ್ಣನ್ನ ಹೊಣೆ ಮಾಡ್ತೀವಿ. ಹೆಣ್ಣನ್ನ ಹೊಣೆ ಮಾಡ್ಬೇಕು, ಇನ್ಯಾರನ್ನ ಹೊಣೆ ಮಾಡ್ಬೇಕು ಗೊತ್ತಿಲ್ಲ. ಅದನ್ನ ಜ್ಞಾನಿಗಳು, ವಿಮರ್ಶಾ ತಜ್ಞರು ಹೇಳ್ತಾರೆ. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂತ ಹೋಗೋಣ, ನಮಗೆ ಹೇಗ್ ಬೇಕೋ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ವಿಮರ್ಶಕರು ಸಿಕ್ಕಾಗ ನಮ್ಮ ಭಾವನೆಯಲ್ಲಿ ಉಂಟಾಗಿರೋಂಥ ಒಂದು ಏಕತಾನತೆ ಏನಿದೆ ಅದನ್ನ ಸರಿ ಮಾಡ್ಕೊಳ್ಳೋಣ. ಹಾಗೇನೆ ಇಲ್ಲಿ ನಾವು ಹೊಡೆದಾಡ್ತಿರೋದು ಯಾವಾಗ? ಊಟಕ್ಕಾಗಿ,
ಅನ್ನಕ್ಕಾಗಿ, ಬಟ್ಟೆ ಬರೆಗಳಿಗಾಗಿ, ಹೆಣ್ಣಿಗಾಗಿ, ಹೆಸರಿಗಾಗಿ ಅಂತೂ ಬಿಡ್ರಿ, ಮಾಡಬಾರ್ದ ಕೆಲಸನೆಲ್ಲ ಮಾಡ್ತಾರೆ. ಹೆಸರು ಬರ್ಬೇಕಪ್ಪ, ಏನಾದ್ರೂ ಒಂದು ರಾಜ್ಯ ಮಟ್ಟದ ಹೆಸರು ಬರ್ಬೇಕು, ರಾಷ್ಟ್ರ ಮಟ್ಟದ ಹೆಸರು ಬರ್ಬೇಕು. ಆ ಪ್ರಶಸ್ತಿಗಳಿಗಂತೂ ಬೇಡ, ಹುಚ್ಚು. ಹೆಸರು ಮಾಡೋದು ಅನ್ನೋದು ಒಂದು ದೊಡ್ಡ ಹುಚ್ಚಾಗಿ ಹೋಗ್ಬಿಟ್ಟದೆ ಇತ್ತೀಚೆಗೆ ಅಂತ. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂತ ಬದುಕಿಗಾಗಿ ಬದುಕ್ತಕ್ಕಂಥ ಮನುಷ್ಯ ಸಹಜವಾಗಿ ಲೋಭಿ, ಸಹಜವಾಗಿ ಜಿಪುಣ ಅನ್ನೋದು ಲೇಖಕರ ಅಭಿಪ್ರಾಯ. ಅದನ್ನ ಪ್ರಕೃತಿ ಅವನಿಗೆ ಹೇಳಿಕೊಟ್ಟಿದ್ದೇ ಇಂಥ ಜಿಪುಣತನವನ್ನ. ಪ್ರಕೃತಿ ಅವನಿಗೆ ಕಲಿಸ್ಬಿಟ್ಟದ ಜಿಪುಣತನನ. ಯಾಕಂದ್ರೆ ನೋಡು, ನಿನ್ನ ಹತ್ರ ದುಡ್ಡು ಖಾಲಿ ಆದ್ರೆ ಮತ್ತೆ ನಿನ್ಗೆ ಯಾರು ಕೊಡಲ್ಲ, ನಿನ್ನ ಹತ್ರ ಆಹಾರ ಖಾಲಿ ಆದ್ರೆ ನೀನ್ ಯಾರಿಗೂ ಕೊಡಲ್ಲ, ನೀನ್ ಯಾರಿಗೂ ಕೊಡಬೇಡ ಅಂತ ಪ್ರಕೃತಿನೇ ಇದನ್ನು ಕಲಿಸಿದೆ ಅಂತ ಅಂದ್ಕೊಳ್ಳೋದು. ಒಂದು ಹಂತದವರೆಗೂ ಪ್ರಕೃತಿನೇ ಕಲಿಸಿದ್ರೆ ಎಲ್ಲರಿಗೂ ಇದೇ ಭಾವನೆ ಬರ್ಬೇಕಾಗಿತ್ತಲ್ಲ. ಇಲ್ಲ, ಪ್ರಕೃತಿ ಬಿಟ್ಟಿದೆ, ಅವ್ರವ್ರ ಭಾವನೆ ಹೇಗಿದೆ ಹಾಗೆ ರೂಪಿಸ್ಕೊಳ್ಳಿ ಅಂತ. ಸ್ವಲ್ಪ ಮಟ್ಟಿಗೆ ಪ್ರಕೃತಿಯ ಪ್ರಭಾವ ನಮ್ಮ ಮೇಲಿದೆ. ಇದನ್ನ ಕೆಲಮಟ್ಟಿಗಾದರೂ ಮೀರದೆ ಇದ್ದರೆ ಬಾಳು ಹಸನಾಗದು. ಇದನ್ನ ಈ ಪ್ರಕೃತಿ ಏನ್ ಜಿಪುಣತನ ಕಲಿಸಿದೆ ನಮ್ಗೆ, ಇದನ್ನ ಮೀರಬೇಕು. ಆ ಜಾಣತನೂ ಕೊಟ್ಟಿದೆಲ್ಲ. ಮೀರದೆ ಇದ್ರೆ ನಮ್ ಬಾಳು ಹಸನಾಗಲ್ಲ, ನಮ್ ಬಾಳು ಸರಿ ಹೋಗಲ್ಲ. ಅದೇ ಜಿಪುಣತನದಿಂದನೇ ಬದುಕ್ಬಿಡೋಣ ನಾವು. ನಮಗ್ ಬಂಧು ಬಳಗ ಯಾರು ಇಲ್ವಾ, ಅಣ್ಣ ತಮ್ಮಗಳು ಯಾರು ಇಲ್ವಾ, ಸ್ನೇಹಿತರು ಯಾರು ಇಲ್ವಾ, ನಮ್ಮವರು ಅಂತ ನಮ್ಮ ಊರ್ನವ್ರು ಇಲ್ವಾ, ನಮ್ಮವರು ಅಂತ ನಮ್ಮ ದೇಶದವ್ರು ಇಲ್ವಾ, ಪ್ರಪಂಚದಾಗಿರೋರೆಲ್ಲ ವಿಶಾಲವಾಗಿ ನೋಡಿದ್ರೆ ನಮ್ಮವರೇ ಅಲ್ವಾ. ಅವರೆಲ್ಲರೂ ನಮಗಾಗಿ ಬದುಕಬೇಕು, ನಾವು ಅವರೆಲ್ಲರಿಗಾಗಿ ಬದುಕಬೇಕು. ಆಗಲೇ ಜೀವನ. ಇದಾಗ್ಬೇಕಂದ್ರೆ ಪ್ರಕೃತಿಯನ್ನು ನಮಗೆ ಕಲಿಸಿದೆ ಅಂತ ನಾವು ಅಂದ್ಕೊಂಡಿದ್ವಿ ಜಿಪುಣತನ. ಇದನ್ನ ಸ್ವಲ್ಪ ಮಟ್ಟಿಗಾದ್ರೂ ಮೀರಬೇಕು, ದಾಟಿ ಬರಬೇಕು. ಹಂಗೆ ಬರೆದಿದ್ರೆ ಜೀವನ ಹಸನಾಗಲ್ಲ, ಪರಿಪೂರ್ಣ ಅಂತೂ ಆಗದೇ ಇಲ್ಲ ಅಲ್ಲ. ಎಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ರೆ, ನಿಸರ್ಗಲೋಭಿಯಾದ ಅವನಿಗೆ ಔದಾರ್ಯದ ಹಾದಿಯನ್ನು, ಅದು ಕೊಡುವ ನೆಮ್ಮದಿಯನ್ನು ತಿಳಿಸಿಕೊಡುವ ತಾಯಿ ಸಂಸ್ಕೃತಿ. ಇಲ್ಲಿ ನಮಗೆ ಒಂದೊಂದೇ ಹಂತಕ್ಕೆ ಒಂದೊಂದೇ ಶಬ್ದವನ್ನ ಪರಿಚಯ ಮಾಡ್ತಾರೆ. ಪ್ರಕೃತಿಯಿಂದನೇ ಜಿಪುಣತನ ಕಲ್ತ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗೆ ಒಂದು ಔದಾರ್ಯದ ಹಾದಿ ಹೇಳ್ಕೊಡ್ಬೇಕು. ಜೀವನದಲ್ಲಿ ನೆಮ್ಮದಿ ಹೇಗೆ ಬರುತ್ತೆ, ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಇದನ್ನ ಹೇಳುವಂತಹ ಔದಾರ್ಯದ ಹಾದಿಯನ್ನ ಹೇಳುವಂತಹ, ನೆಮ್ಮದಿಯ ದಾರಿಯನ್ನ ತಿಳಿಸಿಕೊಡುವಂತಹ ವಸ್ತುವೇ, ಅದರ ತಾಯಿನೇ ಸಂಸ್ಕೃತಿ. ತಾಯಿ ಹಾಗೆ ತಿಳಿಸ್ಕೊಡೋದಂತ. ತಾಯಿಗಿಂತ ಆತ್ಮೀಯರು ಯಾರು ಇರಲ್ಲಲ್ವ ಸಾಮಾನ್ಯವಾಗಿ. ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಅಲೆ ತಾಯಿನೇ ಶತ್ರು ಆಗಿಬಿಟ್ಬಿಡ್ತಾರೆ ಬಿಡ್ರಿ ಮನೆಗೆ. ತಾಯಿಯನ್ನ ಅಲೆ ಮಕ್ಕಳು ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಸೇರಿಸ್ಬೇಕು ಅನ್ನೋಂಥ ಮಕ್ಕಳಿಗೆ ಏನು ಕೊರತೆ ಇಲ್ಲ. ಪುಣ್ಯ ಸದ್ಯ ಅಲ್ಲೇ ಸಾಯಿಸ್ಬಿಡ್ಬೇಕು ಅನ್ನಲ್ಲ, ಅನಾಥಾಶ್ರಮಕ್ಕಾದ್ರೂ ಕಳಿಸ್ಬೇಕು ಅಂತಾರಲ್ಲ. ಏನ್ ಪುಣ್ಯ ಕಟ್ಕೊಂಡು ಹೋಗ್ತಾರೋ. ಅವ್ರಿಗಾಗಿ ಇನ್ನೊಂದು ಅನಾಥಾಶ್ರಮ ರೆಡಿ ಇರುತ್ತೆ, ಅದನ್ನ ಅವರು ಯೋಚನೆ ಮಾಡ್ಕೋಬೇಕು. ಹಾಗೆ ಆ ತಾಯಿ ತರಹ ನಮಗೆ ಉಪದೇಶ ಮಾಡುತ್ತೆ. ಅದೇ ಸಂಸ್ಕೃತಿ. ಕೊಡುವ ತಾಯಿ, ಅದನ್ನ ಹೇಳ್ತಕ್ಕಂಥದ್ದೇ ಸಂಸ್ಕೃತಿ. ಇದೆಲ್ಲವನ್ನ ತಿಳಿಸ್ಕೊಡ್ತಕ್ಕಂಥದ್ದು. ಔದಾರ್ಯ ನಮ್ಗೆ ಎಷ್ಟು ಅವಶ್ಯಕ, ಹಾಗೆ ಔದಾರ್ಯ ಜೊತೆಗೆ ನೆಮ್ಮದಿ ಕೂಡ ಅವಶ್ಯಕ. ಇದು ಹೇಗೆ ಸಿಗುತ್ತೆ ಅಂತ ಹೇಳಂತ ಒಂದು ತಾಯಿ ಸಂಸ್ಕೃತಿ. ಮತ್ತೆ ಯಜ್ಞ ಏನು? ಯಜ್ಞ ಸಂಸ್ಕೃತಿಯ ಒಂದು ಅನುಷ್ಠಾನ. ಇದು ವಿಚಾರ, ಇದು ಸಂಸ್ಕೃತಿ ಒಂದು ವಿಚಾರ. ಇದನ್ನ ಅನುಷ್ಠಾನ ಮಾಡ್ಬೇಕಲ್ಲ, ಅದೇ ಯಜ್ಞ. ಒಂದು ಭಾಗ, ಇದೇ ಸಂಪೂರ್ಣ ಅಲ್ಲ, ಅದರ ಒಂದು ಭಾಗ ಯಜ್ಞ. ಸಂಸ್ಕೃತಿಯ ಅನುಷ್ಠಾನ ಯಜ್ಞದ ಮೂಲಕ ಆಗುತ್ತೆ ಅನ್ನೋದು. ಅಗ್ನಿಯಲ್ಲಿ ಯಾವುದಾದ್ರೂ ಆಹಾರ ಪದಾರ್ಥವನ್ನು ಹಾಕಿದ್ರೆ ಅದು ಮತ್ತೆ ವಾಪಸ್ ಬರಲ್ಲ ಅನ್ನೋ ಒಂದು ಸತ್ಯ ನಮ್ಗೆಲ್ಲರಿಗೂ ಗೊತ್ತಿದೆ. ಬೆಂಕಿಯಲ್ಲಿ ನಾವು ತುಪ್ಪ ಹಾಕಿದ್ರೆ ಅದು ವಾಪಸ್ ಬರಲ್ಲ. ಬೆಂಕಿಗೆ ನಾವು ಬಾಳೆಹಣ್ಣನ್ನು ಅರ್ಪಿಸಿದ್ರೆ ಅದು ಯಾವುದು ವಾಪಸ್ ಬರಲ್ಲ. ಅಥವಾ ಬೆಂಕಿಗೆ ಇನ್ಯಾವುದನ್ನ ಬಟ್ಟೆನೋ ವಸ್ತ್ರನ ಅರ್ಪಿಸಿದ್ರೆ ಅದು ಯಾವುದು ವಾಪಸ್ ಬರಲ್ಲ. ವಾಪಸ್ ಬರಲ್ಲ ಅಂತ ಗೊತ್ತಿದ್ದು ಅರ್ಪಿಸ್ತೀವಿ. ಯಾಕೆ? ಒಂದ್ಸರಿ ಯೋಚನೆ ಮಾಡೋಣ, ತಪ್ಪು ಅನ್ಸಲ್ವಾ? ಸರಿ ಅನ್ಸುತ್ತಾ? ಸರಿ ಆದ್ರೆ ಹೇಗೆ ಸರಿ, ತಪ್ಪು ಆದ್ರೆ ಹೇಗೆ ತಪ್ಪು? ಅದಕ್ಕೆ ಸಪೋರ್ಟಿಂಗ್ ಆಗಿ, ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ, ಸಮರ್ಥನೆಗಾಗಿ ಮುಂದಿನ ಸಾಲುಗಳನ್ನು ನೋಡೋಣ. ವಸ್ತು ಸ್ಥಿತಿ ಹೀಗಿದ್ದರೂ ಅದನ್ನೇ ಮಾಡುವುದೆಂದರೆ ತನಗೆ ಮರಳಿ ಬರುವುದೆಂಬ ಯಾವುದೇ ನಿಶ್ಚಯ ಇಲ್ಲದಿದ್ದರೂ ಕೊಡಬೇಕೆಂಬ ಜೀವನ ಪಾಠದ ಕಲಿಕೆ ತಾನೇ. ಇದು ಒಂದು ಸಂಕೇತ ಅಂತ ಮೊಟ್ಟ ಮೊದಲನೇ ಲೈನಲ್ಲಿ ಹೇಳಿದರೆ, ಯಜ್ಞ ಅದೊಂದು ಮಾರ್ಗ, ಅದೊಂದು ಸಂಕೇತ, ರಾಷ್ಟ್ರಧ್ವಜ ಇರೋ ಹಾಗೆ. ಇದೇನು ನಮ್ಗೇನು ಅನ್ಕೋಬೇಕು, ಇವಾಗ ನಾವು ಅಗ್ನಿಗೆ ಅರ್ಪಣೆ ಮಾಡಿದ್ರೆ ಕೊಟ್ರೆ ಅದು ನಮಗೆ ವಾಪಸ್ ಬರಲ್ಲ.
ಅಂದ್ರೆ ನಾವು ವಾಪಸ್ ಬರದೇ ಇದ್ರು ಕೊಡ್ತೀವಿ. ಅದು ಅಗ್ನಿ ಕೊಟ್ಟ ಹಾಗೆ ನಾವು ಯಾರಿಗೆ ಕೊಡ್ಬೇಕು? ಆ ಆಹಾರದ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಕೊಡ್ಬೇಕು. ಹಣದ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಕೊಡ್ಬೇಕು. ಬಟ್ಟೆ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಕೊಡ್ಬೇಕು. ಸಲಹೆ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಸಲಹೆನ ಕೊಡ್ಬೇಕು. ನೆಮ್ಮದಿ ಸಾಂತ್ವನದ ಅವಶ್ಯಕತೆ ಯಾರಿಗಿದೆ ಅವರಿಗೆ ನೆಮ್ಮದಿ ಸಾಂತ್ವನವನ್ನ ಕೊಡ್ಬೇಕು. ನಾನು ಕೊಟ್ಟಿದ್ದೀನಿ ಅದು ನಮ್ಗೆ ವಾಪಸ್ ಬರಬೇಕು ಅಂದ್ರೆ ಆಗಲ್ಲ. ಅದು ಬಿಸಿನೆಸ್, ಅದು ವ್ಯಾಪಾರ. ಇದು ವ್ಯಾಪಾರ ಅಲ್ಲ, ಇದು ಸಂಸ್ಕೃತಿ. ಸಂಸ್ಕೃತಿಯ ಅನುಷ್ಠಾನ ಯಜ್ಞ. ಈ ಯಜ್ಞದಲ್ಲಿ ವಾಪಸ್ ಬರಬೇಕು ಅಂತ ನಾವು ಬಯಸಿದ್ರೆ ತಪ್ಪು. ಕೊಡ್ಬೇಕಷ್ಟೇ. ಪ್ರಕೃತಿ ನಮಗೆ ಕೊಟ್ಟಿದೆ, ನಾವು ಪ್ರಕೃತಿ ಕೊಡ್ತೀವಿ. ಪ್ರಕೃತಿ ಅಂದ್ರೆ ಯಾರು? ಇಲ್ಲಿರ್ತ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಪ್ರಕೃತಿ ಅಲ್ವಾ? ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ತೀವಿ. ಸಾಮಾನ್ಯ ನೋಡ್ರಿ, ನಮ್ಗೆ ಇತ್ತೀಚೆಗೆ ಕೆಲವು ಹತ್ರ ಮದುವೆಗಳನ್ನ ಮಾಡಿದ್ರೆ ಎಷ್ಟು ಸಾವಿರಾರು ಜನಕ್ಕೆ ಊಟಕ್ಕೆ ಹಾಕ್ತಿವಿ. ಅದರಲ್ಲಿ ಒಂದು 1000 ಜನಕ್ಕೆ ಆಗೋಷ್ಟು ಬಿಸಾಕ್ತಿವಿ. ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಹೋಗಿ ಯಾವ್ದಾದ್ರು ಅನಾಥಾಶ್ರಮದ ಮಕ್ಕಳಿಗೆ ದಾನ ಕೊಡೋದು, ಅದನ್ನ ಸದ್ವಿನಿಯೋಗ ನಾವು ಮಾಡ್ಕೋಬಹುದು. ಕೆಲವರು ಮಾಡ್ಕೊಳ್ತಾರೆ, ಕೆಲವರು ಖಂಡಿತವಾಗೂ ಮಾಡ್ಕೊಳ್ತಾರೆ. ಅದಕ್ಕಾಗಿನೇ ತಮ್ಮ ಜೀವನವನ್ನು ತೆಗೆಯಂತ ಮಹಾನುಭಾವರಿದ್ದಾರೆ. ಅಂಥವರಿಂದನೇ ಇವತ್ತು ಎಷ್ಟೋ ಅನಾಥಾಶ್ರಮಗಳು ನಡೀತಿದ್ದಾವೆ. ಅನಾಥ ಮಕ್ಕಳು ಕೂಡ ಅಂಥವರಿಂದ ಕಲಿತಾ ಇದ್ದಾರೆ. ನಿರಾಶ್ರಿತರಿದ್ದಾರೆ. ಚಿಕ್ಕ ಚಿಕ್ಕ ಬಾಲಕರನ್ನ ಏನು ಹುಟ್ಟುತ್ತಾರೆ ಬಿಸಾಕಿರ್ತಾರೆ ಅಂತ ಮಕ್ಕಳನ್ನ ಸಾಕೋದಕ್ಕಾಗಿ ಶಕ್ತಿ ಕೇಂದ್ರಗಳು ಅಂತವು ಇದಾವೆ. ಅಲ್ಲಿಗೆ ಹೋಗಿ ಸಾಕಷ್ಟು ಜನ ಸಹಾಯ ಮಾಡ್ತಾರೆ. ಪುಣ್ಯಾತ್ಮರವರೆಲ್ಲರಿಗೂ ಒಂದು ನಮಸ್ಕಾರ ಹೇಳಿಬಿಡೋಣ. ಇದೇ ನಾವು ಪ್ರಕೃತಿಗೆ ಕೊಡಬೇಕಾಗಿರ್ತಕ್ಕಂತಹ ವಿಧಾನ. ಇದನ್ನೇ ಯಜ್ಞ ಹೇಳೋದು ಇದನ್ನೇ ಅಂತ ಅಲ್ವಾ? ಇಲ್ಲಿಗೆ ಈ ಪಾಠ ಮುಗಿಯುತ್ತೆ. ಪಾಠದ ಮೊದಲನೇ ಭಾಗ ಮುಗಿಯುತ್ತೆ. ಮೊದಲನೇ ಭಾಗದ ಸಾರಾಂಶವನ್ನು ಒಂದ್ಸರಿ ನೋಡ್ಬಿಡೋಣ. ಭೌತ ಜಗತ್ತಿನ ಮತ್ತು ಭಾವ ಜಗತ್ತಿನ ಅರಿವು ತತ್ವಜ್ಞಾನಿಗಳಿಗೆ ಉಂಟಾಗುತ್ತದೆ. ಇದೇ ಸತ್ಯ. ಜೀವಪೋಷಕ ದ್ರವ್ಯವನ್ನು ಯಾರೊಬ್ಬರೂ ಪೋಲು ಮಾಡಬಾರದು ಎಂಬ ಅರಿವೇ ಋತ. ಇಡೀ ಸೃಷ್ಟಿ ವ್ಯವಸ್ಥೆಗೆ ಎಲ್ಲರೂ ಕೃತಜ್ಞರಾಗಿರಬೇಕೆಂಬ ಭಾವವೇ ಋಣ ಪ್ರಜ್ಞೆ. ಪ್ರಕೃತಿಯ ಋಣದ ಭಾರವನ್ನು ತೀರಿಸುವ ಪ್ರಾಮಾಣಿಕ ಪ್ರಯತ್ನವೇ ಧರ್ಮ. ಯಜ್ಞ ಎಂದರೆ ಬೆಂಕಿಯಲ್ಲಿ ತುಪ್ಪ ಸುರಿಯುವ, ಆಹಾರವನ್ನು ಪೋಲು ಮಾಡುವ ಕಂದಾಚಾರ ಎಂದು ಹಲವರ ಆಕ್ಷೇಪ. ಹೊತ್ತಿನ ತುತ್ತಿಗಾಗಿ, ಅನ್ನ ಚಿನ್ನಗಳಿಗಾಗಿ, ಹೆಣ್ಣು ಹೆಸರುಗಳಿಗಾಗಿ ಸೆಣಸಿ ಹೆಣಗಾಡುತ್ತಿರುವ ಮಾನವ ಸಹಜವಾಗಿ ಲೋಭಿ. ಯಜ್ಞ ತನಗೆ ಮರಳಿ ಬರುವುದೆಂಬ ಯಾವುದೇ ನಿಶ್ಚಯ ಇಲ್ಲದಿದ್ದರೂ ಕೊಡಬೇಕೆಂಬ ಜೀವನ ಪಾಠದ ಕಲಿಕೆ. ಇಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಇದನ್ನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿರತಂತಹ ಧನ್ಯವಾದಗಳು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. ಪಾಠವನ್ನು ಸಂಪೂರ್ಣವಾಗಿ ನೋಡಿ, ಅರ್ಥ ಮಾಡಿಕೊಳ್ಳಿ, ಅರಗಿಸಿಕೊಳ್ಳಿ. ಆಗ ಈ ಪಾಠ ಮಾಡಿದ್ದರ ಸಾರ್ಥಕತೆ ಉಂಟಾಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.